ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನ ಈ ಪ್ರಾಕ್ಟೀಸ್ ಸೆಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರಾದರೂ ಇದ್ದೀರಪ್ಪ? ಯಾರಾದರೂ ಇದ್ದೀರಾ ಲೈವ್ನಲ್ಲಿ? ಇದ್ರೆ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನೀವು ಜಾಯಿನ್ ಆದ ತಕ್ಷಣ ಕ್ಲಾಸ್ನ ಶುರು ಮಾಡೋಣ. ಓಕೆನಾ? ಲಾಸ್ಟ್ ವೀಕ್ ನಾವು ಲೈವ್ ಸೆಷನ್ ಮಾಡುವಾಗ ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನ ನಾವು ಬಿಟ್ಟಿದ್ವಿ, ಹೌದಲ್ವಾ? ಸೊ ನಿಮ್ಮ ಮಿಡ್ ಟರ್ಮ್ಗೂ ಕೂಡ ಇದು ತುಂಬ ಎಸೆನ್ಷಿಯಲ್ ಆಗಿದೆ. ಓಕೆನಾ? ಸೊ ದಟ್ ಮೆನಿ ಆಫ್ ಯು ವರ್ ಟು ಟೆಲ್ಲಿಂಗ್ ದಟ್ ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಈಸ್ ಆಲ್ಸೋ ದೇರ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಹೌದಲ್ವಾ? ಸೊ ಇವತ್ತು ನಾವು ಆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರನೂ ಕೂಡ ಒಂದಷ್ಟು ಕ್ವೆಶನ್ಸ್ಗಳನ್ನು ತಗೊಂಡಿದ್ದೀನಿ ನಾನು. ಸೊ ಅವುಗಳನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗೋಣಪ್ಪ, ಸರಿನಾ? ಸೊ ಯಾರಾದರೂ ಇದ್ರೆ ಜಾಯಿನ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಓಕೆನಾ? ವಿಲ್ ಫಿನಿಶ್ ದ ಸೆಷನ್ ವಿತ್ ಇನ್ 1 hour. ಓಕೆನಾ? ಸೊ ತುಂಬ ಡಿಲೇ ಮಾಡೋದು ಬೇಡ. ಒಂದಷ್ಟು ಪ್ರಶ್ನೆಗಳಿದೆ, ಸೊ ಅವುಗಳನ್ನ ಸಾಲ್ವ್ ಮಾಡ್ತಾ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಬೇಗ ಸೆಷನ್ನ ಮುಗಿಸೋಣ, ಸರಿನಾ? ಓಕೆ, ಸೊ ಐ ಆಮ್ ವೇಟಿಂಗ್ ಹಿಯರ್. ಯಾರಾದರೂ ಇದ್ರೆ ಜಾಯಿನ್ ಆಗಿ ಮೆಸೇಜ್ ಮಾಡಿ ತಿಳಿಸಿ. ಓಕೆ, ಒಂದು 5 minutes ವೆಯ್ಟ್ ಮಾಡೋಣಪ್ಪ, ಸರಿನಾ? ಸೊ ಒಂದಷ್ಟು ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗಲಿ, ಅದಾದ ನಂತರ ಶುರು ಮಾಡೋಣ. ಎಲ್ಲ ಮಿಡ್ ಟರ್ಮ್ಗೋಸ್ಕರ ತುಂಬ ಓದ್ಕೊಳ್ತಾ ಇದ್ದೀರಾ? ಲೈವ್ ಸೆಷನ್ ನೋಡೋಷ್ಟು ಟೈಮ್ ಇಲ್ವಾ ನಿಮಗೆ? ಐ ಹೋಪ್ ಯು ಆರ್ ಸ್ಟಡಿಂಗ್, ಬಟ್ ಎನಿವೇ ಸ್ಟಡಿ ವೆಲ್. ಸೊ ಇಲ್ಲಿ ಕೂಡ ನೀವು ಜೊತೆಗೆ ಓದ್ಕೊಳ್ಳೋಣ. ಐ ಮೀನ್ ನನ್ನ ಜೊತೆ ಕಲಿತಾ ನೀವು ಕೂಡ ಓದ್ಕೊಳ್ಬೋದಲ್ಲ. ಸೊ ಜಾಯಿನ್ ಆಗಿ ಬೇಗ ಬೇಗ. ಒಂದಷ್ಟು ಜನ ಜಾಯಿನ್ ಆದ ತಕ್ಷಣ ನಾವು ಶುರು ಮಾಡೋಣಪ್ಪ, ಸರಿನಾ? ಯಾರಾದರೂ ಇದ್ರೆ ಮೆಸೇಜ್ ಮಾಡಿ ತಿಳಿಸಿ. ನಾನು 5 minutes ಅಲ್ಲಿ ಶುರು ಮಾಡ್ತೀನಿ. ಒಂದಷ್ಟು ಜನ ಜಾಯಿನ್ ಆಗಲಿ ಅಟ್ಲೀಸ್ಟ್. ಓಕೆ, ಮಿಡ್ ಟರ್ಮ್ಗೆ ಓದ್ಕೊಳ್ತಾ ಇದ್ದೀರಾ? ಯಾರಾದರೂ ಇದ್ದೀರಾ? ಮೆಸೇಜ್ ಮಾಡಿ ತಿಳಿಸಿ. ಅಥವಾ ಲಾಂಗ್ ವೀಕೆಂಡ್ ಅಂತ ಎಲ್ಲಾದರೂ ಟ್ರಿಪ್ ಹೋಗ್ಬಿಟ್ಟಿದ್ದೀರಾ? ಓಕೆ, ನಾನು 2-3 minutes ವೆಯ್ಟ್ ಮಾಡೋಣಪ್ಪ. ಅದಾದ್ಮೇಲೆ ಶುರು ಮಾಡೋಣ. ಓಕೆ, ಇದ್ದೀರಾ? ನೀವು ಏನಾದರೂ ನೋಡ್ತಾ ಇದ್ರೆ ಯು ಜಸ್ಟ್ ಟೆಕ್ಸ್ಟ್ ಮೀ. ಓಕೆ, ಐ ಮೀನ್ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ, ಚಾಟ್ ಬಾಕ್ಸ್ನಲ್ಲಿ ನೀವು ಟೆಕ್ಸ್ಟ್ ಮಾಡಿ ದಟ್ ಯು ಆರ್ ದೇರ್. ಓಕೆ, ಆಫ್ಟರ್ 7:05. ಆಯಿತು, 7:05 ಅಂತ ಇದ್ದಂಗೆ 7:05 ಆಗೋಗ್ಬಿಡ್ತು. ಓಕೆ, ನಾನು ಸೆಷನ್ನ ಶುರು ಮಾಡ್ತೀನಿ. ಓಕೆನಾ? ಸೊ ಇಫ್ ಯು ಮಿಸ್ ದಿಸ್
ಏನೋ ಲೈವ್ ಸೆಷನ್ ಅಂತ ಹೇಳಿದ್ರೆ ನೀವು ವಾಪಸ್ ಹೋಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈವ್ ಸೆಕ್ಷನ್ನಲ್ಲಿ ನಿಮಗೆ ಎಲ್ಲ ಲೈವ್ ಸೆಷನ್ಗಳದ್ದು ಡೀಟೇಲ್ಸ್ ಅಲ್ಲಿರುತ್ತೆ, ಅಲ್ಲಿ ನೀವು ವಾಚ್ ಮಾಡ್ಬೋದು. ಸರಿನಾ? ನಾನು ಸೆಷನ್ನ ಶುರು ಮಾಡ್ತಿದ್ದೀನಿ ಇವಾಗ. ಓಕೆನಾ? ಸೊ ಇಫ್ ಯು ಮಿಸ್ ದಿಸ್ ಲೈವ್ ಸೆಷನ್ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇನ್ ದಟ್ ಪ್ಲೇ ಲಿಸ್ಟ್. ಸರಿನಪ್ಪ? ನೋಡಿ. ಓಕೆನಾ? ಸೊ ನಾನಿವತ್ತು ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ನ ಸಾಕಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳ ಜೊತೆಗೆ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸ್ಗಳನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ, ಸೊ ದಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸ್ವಲ್ಪ ಈಸಿ ಆಗಲಿ ಅಂತ. ಸರಿನಾ? ಪ್ರಾಬಬಲ್ ಕ್ವೆಶನ್ಸ್ ಅದಷ್ಟೇ. ಸೊ ಇದರಲ್ಲಿ ನಾನು ನಿಮ್ಮ ಇನ್ಟೆಕ್ಸ್ಟ್ ಕ್ವೆಶನ್ಸ್ಗಳನ್ನು ಕೂಡ ತಗೊಂಡಿದ್ದೀನಿ ಒಂದಷ್ಟು, ಅವುಗಳನ್ನು ಕೂಡ ಸಾಲ್ವ್ ಮಾಡ್ತಾ ನಾವು ಸೆಷನನ್ನು ಶುರು ಮಾಡೋಣ. ಸರಿನಾ? ಓಕೆ. ಸೊ ನೋಡಿ, ಮೊದಲನೇ ಕ್ವೆಶನ್ ಹೀಗಿದೆ. ಓಕೆನಾ? ಸೊ ಮೊದಲನೇ ಕ್ವೆಶನ್ ಹೇಳ್ತಾ ಇದೆ, ಅ ಫುಡ್ ಚೈನ್ ರೆಫರ್ಸ್ ಟು ವಾಟ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಫಸ್ಟ್ ಕ್ವೆಶನ್ನಲ್ಲಿ. ಸರಿನಾ? ಸೊ ಒಂದು ಫುಡ್ ಚೈನ್ ಅಂದರೆ ಏನು? ಆಪ್ಷನ್ ನೋಡಿ, ಅ ಲಾಂಗ್ ಚೈನ್ ಆಫ್ ಫುಡ್, ಇದು ಸರಿ ಉತ್ತರನಾ? ಫುಡ್ ಚೈನ್ ಅಂತ ಹೇಳಿದ್ರೆ ನೋ. ಅ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ವಾಟ್? ಪ್ರಿಪೇರಿಂಗ್ ಫುಡ್. ಸರಿನಾ? ನೋ, ಅ ಫುಡ್ ಚೈನ್ ಈಸ್ ನಾಟ್ ಪ್ರಿಪೇರಿಂಗ್ ಫುಡ್. ಓಕೆನಾ? ಫುಡ್ ಲಾಕ್ಡ್ ಬೈ ಚೈನ್, ಇದು ಸರಿನಾ? ಇದು ಕೂಡ ಸರಿಯಾಗಲ್ಲ. ಓಕೆನಾ? ಸೊ ಪಾತ್ವೇ ಇನ್ ವಿಚ್ ಎನರ್ಜಿ ಫ್ಲೋಸ್ ಥ್ರೂ ದ ಎಕೋಸಿಸ್ಟಮ್. ಓಕೆನಾ? ಸೊ ಇದು ಟೆಕ್ನಿಕಲಿ ಸರಿ ಉತ್ತರ ಆಗುತ್ತೆ. ಸರಿನಾ? ಸೊ ಫುಡ್ ಚೈನ್ ಅಂತ ಹೇಳಿದ್ರೆ ಫುಡ್ ಚೈನ್ ಈಸ್ ಅ ಲೀನಿಯರ್ ಪಾತ್ವೇ. ಓಕೆನಾ? ಸೊ ಫುಡ್ ಚೈನ್ ಈಸ್ ಅ ಪಾತ್ವೇ ಇನ್ ವಿಚ್ ಎನರ್ಜಿ ಫ್ಲೋಸ್ ಥ್ರೂ ದ ಎಕೋಸಿಸ್ಟಮ್. ಒಂದು ಎಕೋಸಿಸ್ಟಮ್ನಲ್ಲಿ ಎನರ್ಜಿ ಅನ್ನೋದು ಲೀನಿಯರ್ ಆಗಿ ಟ್ರಾನ್ಸ್ಮಿಟ್ ಆಗುವಂಥ ಒಂದು ಪಾತ್ವೇ ಏನಿದೆ, ಆ ಪಾತ್ವೇಗೆ ನಾವು ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಡಿ, pathway in which energy flows through the ecosystem. ಸರಿನಾ? ಸೊ ಫಸ್ಟ್ ಕ್ವೆಶನ್ಗೆ ಆಪ್ಷನ್ ಡಿ ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ಅ ಫುಡ್ ವೆಬ್? ಫುಡ್ ವೆಬ್ ಅಂತ ಹೇಳಿದ್ರೆ ಏನು? ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ಫುಡ್ ಚೈನ್ನಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಲಿಮಿಟೆಡ್ ಲೆವೆಲ್ಸ್ಗಳು ಮಾತ್ರ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆ ಎನರ್ಜಿ ಕನ್ಸಂಪ್ಷನ್ ಏನಿದೆ ಅದು ಕೂಡ ಕಡಿಮೆ ಇರುತ್ತೆ ಒಂದಷ್ಟು ಟ್ರೋಪಿಕ್ ಲೆವೆಲ್ಗಳಲ್ಲಿ. ಸೊ ಆರ್ಗ್ಯಾನಿಸಮ್ಸ್ಗಳು ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತವೆ ತಮ್ಮ ಆಹಾರಕ್ಕೋಸ್ಕರ, ತಮ್ಮ ಎನರ್ಜಿಗೋಸ್ಕರ. ಸರಿನಾ? ಸೊ ಅಂಥ ವೆಬ್ ನಾವು ಫುಡ್ ವೆಬ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ನಾವು ನೋಡಿ. ಫುಡ್ ವೆಬ್ ಅಂತ ಹೇಳಿದ್ರೆ ಆ ನೆಟ್ವರ್ಕ್ ಆಫ್ ಇಂಟರ್ಲಿಂಕ್ಡ್ ಫುಡ್ ಚೈನ್. ಓಕೆನಾ? ಸೊ ಫುಡ್ ವೆಬ್ ಅಂತ ಹೇಳೋದು ಆ ನೆಟ್ವರ್ಕ್ ಆಫ್ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ಗಳು, ಸಾಕಷ್ಟು ಫುಡ್ ಚೈನ್ಸ್ಗಳು ಒಟ್ಟಾರೆಯಾಗಿ ಕೂಡಿದಾಗ ನಾವು ಅದನ್ನು ಒಂದು ಫುಡ್ ವೆಬ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಆಪ್ಷನ್ ಎ ಆಲ್ರೆಡಿ ನಮಗೆ ಸರಿ ಅಂತ ಕಾಣಿಸ್ತಾ ಇದೆ. ಓಕೆ? ಸೊ ಅ ಫುಡ್ ವೆಬ್ ಅಂತ ಹೇಳಿದ್ರೆ ಅ ವೆಬ್ ಆಫ್ ಫುಡ್ ಅನ್ನೋದು ಸರಿ ಉತ್ತರ ಆಗುತ್ತಾ? ನೋ, ದಿಸ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಓಕೆ? ವೆಬ್ ಆಫ್ ಆರ್ಗ್ಯಾನಿಸಮ್ಸ್ ಅನ್ನೋದು ಕೂಡ ಟೆಕ್ನಿಕಲಿ ಫುಡ್ ವೆಬ್ಗೆ ರೆಪ್ರೆಸೆಂಟ್ ಮಾಡಲ್ಲ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ ಫುಡ್ ವೆಬ್ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಹೌದಲ್ಲ? ಸೊ ದಿಸ್ ಇಸ್ ಆಲ್ಸೋ ನಾಟ್ ಗುಡ್. ಚೈನ್ ಆಫ್ ಫುಡ್, ಓಕೆನಾ, ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಓಕೆನಾ? ಆ ಫುಡ್ ವೆಬ್ ಅಂತ ಹೇಳಿದ್ರೆ ಅ ನೆಟ್ವರ್ಕ್ ಆಫ್ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್. ಓಕೆನಾ? ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ ಆಗುತ್ತೆ, ಅ ನೆಟ್ವರ್ಕ್ ಆಫ್ ಇಂಟರ್ಲಿಂಕ್ಡ್ ಫುಡ್ ಚೈನ್. ಸರಿನಾ? ಓಕೆ. ಸೊ ಮುಂದಿನ ಕ್ವೆಶನ್ ನೋಡೋಣ. Which organisms are at the first level or first tropic levels? ಓಕೆನಾ? ಸೊ ಇಲ್ಲಿ ನಿಮಗೆ ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ ಅರ್ಥ ಆಗಬೇಕು. ಟ್ರಾಪಿಕ್ ಲೆವೆಲ್, ಇವಾಗ ಒಂದು ಎಕೋಸಿಸ್ಟಮ್ನಲ್ಲಿ ಎನರ್ಜಿ ಯಾವ ಕಡೆಯಿಂದ ಫ್ಲೋ ಆಗ್ತಾ ಇದೆ? ಒಂದು ಆರ್ಗ್ಯಾನಿಸಮ್ನಿಂದ ಇನ್ನೊಂದು ಆರ್ಗ್ಯಾನಿಸಮ್ ಫ್ಲೋ ಆಗ್ತಾ ಇದೆಯಲ್ವಾ? ಸೊ ಇಲ್ಲಿ ಆ ಎಕೋಸಿಸ್ಟಮ್ನ ಫುಡ್ ಚೈನ್ನಲ್ಲಿರುವಂಥ ಒಂದೊಂದು ಸ್ಟೇಜ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಒಂದೊಂದು ಟ್ರೋಪಿಕ್ ಲೆವೆಲ್ಸ್ಗಳು ಅಂತ ಹೇಳಿ ಕರಿತೇವೆ. ಸೊ ಅಲ್ಲಿ ಫಸ್ಟ್ ಟ್ರೋಪಿಕ್ ಲೆವೆಲ್ನಲ್ಲಿ ಯಾರಿದ್ದಾರೆ? ಕಾರ್ನಿವೋರ್ಸ್ ಇದ್ದಾರಾ, ಪ್ರೊಡ್ಯೂಸರ್ಸ್ ಇದ್ದಾರಾ, ಹರ್ಬಿವೋರ್ಸ್ ಇದ್ದಾರಾ, ಓಮ್ನಿವೋರ್ಸ್ ಇದ್ದಾರಾ? ನೋಡಿ, ಆಲ್ವೇಸ್ ಫಸ್ಟ್ ಟ್ರೋಪಿಕ್ ಲೆವೆಲ್ ನಾನು ಇದೊಂದು ಎನರ್ಜಿ ಪಿರಮಿಡ್ ಬರೀತಾ ಇದ್ದೀನಿ ನಿಂತ್ಕೊಳ್ಳಿ. ಇಲ್ಲಿ ಫಸ್ಟ್ ಟ್ರೋಪಿಕ್ ಲೆವೆಲ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆನಾ? ಸೊ ಇಲ್ಲಿ ಫಸ್ಟ್ ಅಲ್ಲಿ ಯಾರಿದ್ದಾರೆ? ಇಲ್ಲಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಹೌದಲ್ವಾ? ಪ್ರೊಡ್ಯೂಸರ್ಸ್. ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆನಾ? ಪ್ರೈಮರಿ ಕನ್ಸ್ಯೂಮರ್ಸ್, ಆಮೇಲೆ ಸೆಕೆಂಡರಿ, ಆಮೇಲೆ ಟರ್ಷರಿ. ಸೊ ಈ ರೀತಿಯಾಗಿ ನೀವು ನಿಮ್ಮ ಏನೋ ಚಿತ್ರದಲ್ಲೂ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಇರುವಂತಹ ಚಿತ್ರವನ್ನು ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಫಸ್ಟ್ ಲೆವೆಲಲ್ಲಿ ಯಾವಾಗಲೂ ಪ್ರೊಡ್ಯೂಸರ್ಸ್ಗಳಿರ್ತಾರೆ, ಅಂದರೆ ತಮ್ಮ ಆಹಾರವನ್ನ ತಾವೇ ಸಿದ್ಧಪಡಿಸಿಕೊಳ್ಳುವಂತಹ ಆರ್ಗ್ಯಾನಿಸಮ್ಸ್ಗಳೇನಿದೆ ಅವುಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರೀತಾರೆ. ದೇ ಆರ್ ಫೌಂಡ್ ಎಟ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ಓಕೆನಾ? ಸೊ ಇನ್ ಆನ್ ಎಕೋಸಿಸ್ಟಮ್. ಓಕೆನಾ? ಸೊ ಇಲ್ಲಿ
ಕಾರ್ನಿವೋರ್ಸ್ ಅನ್ನೋದು ಸರಿ ಉತ್ತರ ಆಗಲ್ಲ, ಬಿಕಾಸ್ ದೇ ಮೈಟ್ ಕಮ್ ಅಟ್ ಸೆಕೆಂಡರಿ ಲೆವೆಲ್ ಆರ್ ಟರ್ಷರಿ ಲೆವೆಲ್. ಓಕೆನಾ? ಸೊ ಪ್ರೊಡ್ಯೂಸರ್ಸ್ ಆರ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್ಸ್. ಓಕೆನಾ? ಸೊ ಪ್ರೊಡ್ಯೂಸರ್ಸ್ ಫಸ್ಟ್ ಟ್ರಾಪಿಕ್ ಲೆವೆಲ್ ಆಗ್ತಾರೆ. ಹರ್ಬಿವೋರ್ಸ್, ಈ ಹರ್ಬಿವೋರ್ಸ್ ಅಂತ ಹೇಳಿದ್ರೆ ಆ ಪ್ರೊಡ್ಯೂಸರ್ಸ್ಗಳನ್ನ ತಿಂದು ಬದುಕುವಂತಹ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಹರ್ಬಿವೋರ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಆ ಹರ್ಬಿವೋರ್ಸ್ಗಳು ಅಗೈನ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್ನಲ್ಲಿ ಬರುತ್ತವೆ. ಓಕೆನಾ? ಸೊ ಇಲ್ಲಿ ಓಮ್ನಿವೋರಸ್ ಕೂಡ ಸರಿ ಉತ್ತರ ಆಗಲ್ಲ. ಸೊ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಅಟ್ ಫಸ್ಟ್ ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ ದಟ್ ಈಸ್ ಪ್ರೊಡ್ಯೂಸರ್ಸ್. ಸರಿನಾ? ಪ್ರೊಡ್ಯೂಸರ್ಸ್ಗಳು ಫಸ್ಟ್ ಟ್ರಾಪಿಕ್ ಲೆವೆಲ್ನಲ್ಲಿ ಇದ್ದಾರೆ. ಸರಿನಪ್ಪ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫುಡ್ ಚೈನ್. ಓಕೆನಾ? ಇಲ್ಲಿ ಒಂದು ಫುಡ್ ಚೈನ್ನ ಕರೆಕ್ಟ್ ಸೀಕ್ವೆನ್ಸ್ ಅನ್ನ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಆಪ್ಷನ್ಸ್ಗಳನ್ನು ನೋಡಿ. ಗ್ರಾಸ್ ಇದೆ, ಗ್ರಾಸ್ ಹಾಪರ್ ಇದೆ, ಫ್ರಾಗ್ ಇದೆ, ಸ್ನೇಕ್ ಇದೆ ಅಂತ ಹೇಳಿದ್ರೆ ಗ್ರಾಸ್ನ ತಿಂದು ಬದುಕುವಂತ ಗ್ರಾಸ್ ಹಾಪರ್ನ ತಿನ್ನುವಂಥ ಫ್ರಾಗ್. ಓಕೆನಾ? ಫ್ರಾಗ್ನ ತಿನ್ನುವಂಥ ಸ್ನೇಕ್. ಈ ಸೀಕ್ವೆನ್ಸ್ ಸರಿ ಅನ್ನಿಸ್ತಾ ಇದೆಯಾ ನಿಮಗೆ? ಸರಿ ಅನ್ನಿಸ್ತಾ ಇದೆ ನನಗೆ. ಓಕೆನಾ? ಸೊ ನೋಡೋಣ ಅದರ್ ಆಪ್ಷನ್ಸ್ಗಳನ್ನು ನೋಡೋಣ. ಸೊ ಗ್ರಾಸನ್ನ ಸ್ನೇಕ್ ತಿಂದು ಬದುಕು, ಇಲ್ಲೇ ನಮಗೆ ತಪ್ಪು ಅಂತ ಗೊತ್ತಾಯ್ತು. ಓಕೆನಾ? ಸೊ ಸ್ನೇಕ್ ಯಾವಾಗಲೂ ಗ್ರಾಸ್ ಅನ್ನ ತಿನ್ನಲ್ಲ, ಹೌದಲ್ವಾ? ಸೊ ಅದೇ ರೀತಿ ಲಯನ್, ಸ್ನೇಕ್, ಒನ್ಸ್ ಅಗೇನ್ ನೋಡಿ, ಸ್ನೇಕ್ ಲಯನ್ನ ತಿಂದು ಬದುಕುತ್ತಾ? ಇಲ್ಲ. ಓಕೆನಾ? ಸೊ ಆಪ್ಷನ್ ಡಿ, ಸ್ನೇಕ್ ಇನ್ಸೆಕ್ಟ್ಸ್ಗಳು ಸ್ನೇಕ್ನ ತಿಂದು ಬದುಕುತ್ತಾ? ಇಲ್ಲ, ಟೆಕ್ನಿಕಲಿ ನಾಟ್. ಓಕೆನಾ? ಟೆಕ್ನಿಕಲಿ ಅಲ್ಲ, ಇಟ್ಸ್ ನಾಟ್ ಕರೆಕ್ಟ್ ಆನ್ಸರ್. ಸೊ ನಾವು ಗೆಸ್ ಮಾಡಿದ ಹಾಗೆ ಫಸ್ಟ್ ಆಪ್ಷನ್ ಗ್ರಾಸ್ನ ತಿನ್ನುವಂತಹ ಗ್ರಾಸ್ ಹಾಪರ್. ಇಲ್ಲಿ ಗ್ರಾಸ್ ಅನ್ನೋದು ಒಂದು ಪ್ರೈಮರಿ ಆರ್ ಯು ಕ್ಯಾನ್ ಜಸ್ಟ್ ಸೇ ಪ್ರೊಡ್ಯೂಸರ್ ಆಗುತ್ತೆ. ಓಕೆನಾ? ಸೊ ಗ್ರಾಸ್ ಹಾಪರ್ ಅನ್ನೋದು ಒಂದು ಪ್ರೈಮರಿ ಕನ್ಸ್ಯೂಮರ್ ಆಗುತ್ತೆ, ಫ್ರಾಗ್ ಅನ್ನೋದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ, ಸ್ನೇಕ್ ಅನ್ನೋದು ಟರ್ಷರಿ ಕನ್ಸ್ಯೂಮರ್ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ, ಗ್ರಾಸ್ ಹಾಪರ್, ಫ್ರಾಗ್ ಅಂಡ್ ಸ್ನೇಕ್. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಟ್ರೂ ಸ್ಟೇಟ್ಮೆಂಟ್? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಓಕೆ. ಕನ್ಸ್ಯೂಮರ್ಸ್ ಹ್ಯಾಸ್ ಮೋಸ್ಟ್ ಅಮೌಂಟ್ ಆಫ್ ಎನರ್ಜಿ. ನಮಗೆ ಎನರ್ಜಿ ಪಿರಮಿಡ್ ಏನು ನೀವು ಗಮನಿಸಿದ್ರಲ್ಲ, ಸೊ ಆ ಎನರ್ಜಿ ಪಿರಮಿಡ್ ಅಲ್ಲಿ ನೀವು ಗಮನಿಸಿದ್ರೆ ಯಾವ ಲೆವೆಲ್ನಲ್ಲಿ ಮೋಸ್ಟ್ ಎನರ್ಜಿ ಇರುತ್ತೆ? ಕನ್ಸ್ಯೂಮರ್ಸ್ ಅಲ್ಲಿ ಇರುತ್ತಾ? ಇಲ್ಲ, ಪ್ರೊಡ್ಯೂಸರ್ಸ್ ಅಲ್ಲಿ ಸಾಮಾನ್ಯವಾಗಿರುತ್ತೆ. ಓಕೆನಾ? ಅಫ್ಕೋರ್ಸ್ ಬೇರೆ ಬೇರೆ ರೀತಿಯ ಎನರ್ಜಿ ಪಿರಮಿಡ್ಸ್ಗಳು ಇದೆ. ಓಕೆನಾ? ಅಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಮರೈನ್ ಎಕೋಸಿಸ್ಟಮ್ನಲ್ಲಿ ಬೇರೆ ರೀತಿಯ ಪಿರಮಿಡ್ ಅನ್ನು ನಾವು ಗಮನಿಸಬಹುದು. ಬಟ್ ಈ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಏನಿದೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಪ್ರೊಡ್ಯೂಸರ್ಸ್ ಹತ್ರ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆನಾ? ಆರ್ ಅ ಟ್ರೂ ಸ್ಟೇಟ್ಮೆಂಟ್. ಓಕೆ. ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್. ದಿಸ್ ಈಸ್ ದ ರೈಟ್ ಆನ್ಸರ್. ದಿಸ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಹೌದಲ್ವಾ? ಇನ್ ಅನ್ ಎಕೋಸಿಸ್ಟಮ್ ಎನರ್ಜಿ ಯಾವಾಗಲೂ ಯೂನಿಡೈರೆಕ್ಷನಲ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಪ್ರೊಡ್ಯೂಸರ್ಸ್ ಇಂದ ಎನರ್ಜಿ ಹರ್ಬಿವೋರ್ಸ್ಗಳಿಗೆ ಹೋಗುತ್ತೆ, ಪ್ರೈಮರಿ ಕನ್ಸ್ಯೂಮರ್ಸ್ಗಳಿಗೆ ಹೋಗುತ್ತೆ, ಪ್ರೈಮರಿಯಿಂದ ಸೆಕೆಂಡರಿ ಹೋಗುತ್ತೆ, ಸೆಕೆಂಡರಿಯಿಂದ ಟರ್ಷರಿ ಹೋಗುತ್ತೆ. ಸರಿನಾ? ಸೊ ಇಲ್ಲಿ ಎನರ್ಜಿ ಒಂದು ದಿಕ್ಕಿನಲ್ಲಿ ಮಾತ್ರ ಫ್ಲೋ ಆಗ್ತಾ ಇದೆ. ಬಟ್ ಹೀಗೆ ಹೋದಂಥ ಎನರ್ಜಿ ಮತ್ತೆ ರಿವರ್ಸ್ ಬರಲ್ಲ. ಓಕೆನಾ? ಟರ್ಷರಿಯಿಂದ ಸೆಕೆಂಡರಿಗೆ ಬರೋದು, ಸೆಕೆಂಡರಿಯಿಂದ ಪ್ರೈಮರಿಗೆ ಬರೋದು, ಈ ರೀತಿ ಆಗಲ್ಲ. ಓಕೆನಾ? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾರ್ನಿವೋರ್ಸ್. ನಾವು ಕಾರ್ನಿವೋರ್ಸ್ಗಳ? ನಾವು ಓಮ್ನಿವೋರ್ಸ್ಗಳು. ವಿ ಈಟ್ ಬೋತ್ ವೆಜ್ ಅಂಡ್ ನಾನ್ ವೆಜ್ ಅಲ್ಲ. ಸೊ ಐ ಹೋಪ್ ಯು ಮೈಟ್ ಬಿ ಈಟಿಂಗ್ ನಾವು. ವೀಕೆಂಡಲ್ಲಿ ಚೆನ್ನಾಗಿ ಬಾರಿಸ್ತಾ ಇದ್ದೀರಾ ಅನ್ಸುತ್ತೆ, ಅದಕ್ಕೆ ಯಾರು ಇಲ್ಲ ಇಲ್ಲಿ. ಓಕೆನಾ? ಫೈನ್, ನೋ ಪ್ರಾಬ್ಲಮ್. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾರ್ನಿವೋರ್ಸ್. ದಿಸ್ ಈಸ್ ರಾಂಗ್. ವಿ ಆರ್ ಓಮ್ನಿವೋರ್ಸ್. ವಿ ಈಟ್ ಬೋತ್ ವೆಜ್ ಅಂಡ್ ನಾನ್ ವೆಜ್. ಓಕೆ. ಪ್ಲಾಂಟ್ಸ್ ಆರ್ ಹರ್ಬಿವೋರ್ಸ್. ಪ್ಲಾಂಟ್ಸ್ ಅನ್ನೋದು ಅವುಗಳ ಆಹಾರವನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಪ್ಲಾಂಟ್ಸ್ಗಳನ್ನು ತಿಂದು ಬದುಕುವಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಹರ್ಬಿವೋರ್ಸ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಓಕೆನಾ? ಸೊ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ, ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್ ಅನ್ನೋದು ಒಂದು ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಡೆಂಟಿಫೈ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಹುಡುಕಿ ಅಂತ. ಅ ಫುಡ್ ಚೈನ್ ಹ್ಯಾಸ್ 3 or 4 levels. Is this incorrect? ತಪ್ಪ ಇದು? ಇಲ್ಲ. ಸೊ ಆಲ್ವೇಸ್ ಒಂದು ಫುಡ್ ಚೈನ್ ಅಲ್ಲಿ ಸಾಮಾನ್ಯವಾಗಿ ಐದರ್ 3 ಅಥವಾ 4 ಸ್ಟೆಪ್ಗಳಿರುತ್ತೆ, 4 ಲೆವೆಲ್ಗಳಿರುತ್ತೆ. ಸರಿನಾ? ಸೊ ಹಾಗಾಗಿ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್.
ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನ್. ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನ್ ಅಂತ ಹೇಳಿ. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಸರಿನಾ? ಅದೇ ರೀತಿ ಒನ್ ಸ್ಪೀಶೀಸ್ ಕ್ಯಾನ್ ಓನ್ಲಿ ಬಿ ಈಟನ್ ಬೈ ಸಿಂಗಲ್ ಪ್ರಿಡೇಟರ್. ನೋಡಿ ಇಲ್ಲಿ ಒಂದು ಸ್ಪೀಶೀಸ್ ಅನ್ನ ಯಾವಾಗಲೂ ಒಂದೇ ಒಂದು ಪ್ರಿಡೇಟರ್ ತಿಂದು ಬದುಕುತ್ತಾ? ನೋಡಿ ಇವಾಗ ನಾವೇ ಎಕ್ಸಾಂಪಲ್ ಆಗಿ ತಗೊಳ್ಳಿ, ನಾವು ಯಾವ್ಯಾವೇನು ತಿಂತೀವಿ? ನಾವು ಕೋಳಿನೂ ತಿಂತೀವಿ, ಕುರಿನೂ ತಿಂತೀವಿ, ಬೇರೆ ಬೇರೆ ಎಲ್ಲಾನು ತಿಂತೀವಿ, ಮೀನು, ಓಕೆನಾ? ಸೊ ಅಲ್ಲಿ ಒಂದು ಸ್ಪೀಶೀಸ್ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಸೊ ಅಂತ ಹೇಳಿದ್ರೆ ಅದೇ ರೀತಿ ನಮ್ಮ ರೀತಿನೇ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಕೂಡ. ಹಾಯ್ ಶಿವಲಿಂಗ. ಓಕೆ, ಸಿ ದಿಸ್ ಇಸ್ ದ ರಾಂಗ್ ಆನ್ಸರ್, ಕರೆಕ್ಟ್. ಓಕೆ ಓಕೆ, ಸೊ ಇಲ್ಲಿ ಒಂದು ಸ್ಪೀಶೀಸ್ಗೆ ಯಾವಾಗಲೂ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳಿರುತ್ತೆ ತಿನ್ನೋಕೆ. ಸೊ ಹಾಗಾಗಿ ದಿಸ್ ಈಸ್ ಆನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಈ ಕ್ವೆಶನ್ಗೆ ಇದು ಸರಿ ಉತ್ತರ ಆಗುತ್ತೆ, ಓಕೆನಾ? ಸೊ ದೇ ಆರ್ ಆಸ್ಕಿಂಗ್ ಐಡೆಂಟಿಫೈ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತಲ್ಲ. ಸೊ ದಿಸ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಪ್ರೊಡ್ಯೂಸರ್ಸ್ ಸಿಂಥಸೈಸ್ ಫುಡ್ ಯೂಸಿಂಗ್ ಸನ್ಲೈಟ್. ದಿಸ್ ಈಸ್ ಆಲ್ಸೋ ಟ್ರೂ ಸ್ಟೇಟ್ಮೆಂಟ್ ಓನ್ಲಿ, ಸರಿನಾ? ಸೊ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸ್ನ ಮೂಲಕ ತಮ್ಮ ಆಹಾರವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತವೆ. ಸೊ ದಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ದ ಫುಡ್ ಚೈನ್ ಗಿವನ್ ಬಿಲೋ, ಸ್ನೇಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್. ಈ ಕೆಳಗೆ ಕೊಟ್ಟಿರುವಂತಹ ಫುಡ್ ಚೈನ್ನಲ್ಲಿ ಸ್ನೇಕ್ಸ್ನ ನಾವು ಏನಂತ ಕರಿಬೋದು? ಪ್ರೊಡ್ಯೂಸರ್ ಅಂತ ಕರಿಬೋದಾ, ಪ್ರೈಮರಿ ಕನ್ಸ್ಯೂಮರ್ ಅಂತ ಕರಿಬೋದಾ, ಸೆಕೆಂಡರಿ ಅಂತ ಕರಿಬೋದಾ, ಟರ್ಷರಿ ಅಂತ ಕರಿಬೋದಾ? ನೋಡಿ ಫುಡ್ ಚೈನ್ ಹೀಗಿದೆ. ಫಸ್ಟ್ ನೋಡಿ ಗ್ರಾಸ್ ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಸ್ ಅನ್ನೋದು ಪ್ರೊಡ್ಯೂಸರ್ ಅನ್ನ ತಿಂದು ಬದುಕುವಂತ ಗ್ರಾಸ್ ಹಾಪರ್ ಇದೆ. ಇಲ್ಲಿ ಗ್ರಾಸ್ ಹಾಪರ್ ಅನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ ಅಂತ ಕನ್ಸಿಡರ್ ಮಾಡ್ಬೋದಾ? ಪ್ರೈಮರಿ ಕನ್ಸ್ಯೂಮರ್ ಅಂತ ಕನ್ಸಿಡರ್ ಮಾಡ್ಬೋದಾ? ಸೊ ಈ ಗ್ರಾಸ್ ಹಾಪರ್ ಅನ್ನ ತಿಂದು ಬದುಕುವಂತ ಫ್ರಾಗ್ ಇದೆ, ಹಾಗಾಗಿ ಇದನ್ನ ನಾವು ಸೆಕೆಂಡರಿ ಅಂತ ಕನ್ಸಿಡರ್ ಮಾಡ್ಬೋದಾ? ಸೆಕೆಂಡರಿ ಕನ್ಸ್ಯೂಮರ್ ಅಂತ. ಫ್ರಾಗ್ ಅನ್ನ ತಿಂದು ಬದುಕುವಂತ ಸ್ನೇಕ್ ಇದೆ, ಸೊ ಇದನ್ನ ನಾವು ಇಲ್ಲಿ ಟರ್ಷರಿ ಅಂತ ಕನ್ಸಿಡರ್ ಮಾಡಬಹುದು, ಸರಿನಾ? ಈ ಫ್ಲೋ ಚಾರ್ಟ್ನ ಪ್ರಕಾರ, ಅಂದ್ರೆ ಈ ಫುಡ್ ಚೈನ್ನ ಪ್ರಕಾರ, ಸರಿನಾ? ಸೊ ಇಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ನಾನು ಹೇಳಿದಾಗೆ ಒಂದೊಂದು ಎಕೋಸಿಸ್ಟಮ್ನಲ್ಲಿ ಒಂದೊಂದು ರೀತಿಯ ಫುಡ್ ಚೈನ್ಸ್ಗಳನ್ನ ನಾವು ಗಮನಿಸಬಹುದು. ಇಲ್ಲಿ ಈ ಫುಡ್ ಚೈನ್ನ ಪ್ರಕಾರ ಸ್ನೇಕ್ ಅನ್ನೋದು ಟರ್ಷರಿ ಕನ್ಸ್ಯೂಮರ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಶಿವಲಿಂಗು. ಓಕೆ ಓಕೆ, ಸೊ ಇಟ್ಸ್ ನಾಟ್ ಪ್ರೊಡ್ಯೂಸರ್, ಇಟ್ಸ್ ನಾಟ್ ಪ್ರೈಮರಿ, ಇಟ್ಸ್ ನಾಟ್ ಸೆಕೆಂಡರಿ ಕನ್ಸ್ಯೂಮರ್, ಇನ್ಸ್ಟೆಡ್ ಇಟ್ ಈಸ್ ಟರ್ಷರಿ ಕನ್ಸ್ಯೂಮರ್. ಸರಿನಪ್ಪ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರೈಮರಿ ಕನ್ಸ್ಯೂಮರ್? ಯಾವುದು ಇದರಲ್ಲಿ ಪ್ರೈಮರಿ ಕನ್ಸ್ಯೂಮರ್ ಅಂತ ಕೇಳ್ತಾ ಇದ್ದಾರೆ. ಯಾವ್ಯಾವುದು? ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್ ಅಂಡ್ ಪ್ರೊಡ್ಯೂಸರ್ಸ್. ಯಾವುದು ಪ್ರೈಮರಿ ಕನ್ಸ್ಯೂಮರ್? ಪ್ರೈಮರಿ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ಆರ್ಗ್ಯಾನಿಸಮ್ ಪ್ರೊಡ್ಯೂಸರ್ಸ್ ಅನ್ನ ತಿಂದು ಬದುಕುತ್ತೋ ಅವುಗಳನ್ನು ನಾವು ಪ್ರೈಮರಿ ಕನ್ಸ್ಯೂಮರ್ಸ್ಗಳಂತ ಹೇಳಿ ಕರಿತೇವೆ. ಅಂದ್ರೆ ಫಸ್ಟ್ ಟ್ರೋಪಿಕ್ ಲೆವೆಲ್ಗಿಂತ ಒಂದು ಸ್ವಲ್ಪ ಮೇಲೆ ಇರ್ತವೆ. ಸೊ ಆಪ್ಷನ್ ಎ ಹರ್ಬಿವೋರ್ಸ್ ಅಂತ ಏನಿದೆ, ಸೊ ಇದು ಸರಿ ಉತ್ತರ ಆಗುತ್ತೆ, ಸರಿನಾ? ಸೊ ಅದಾದ ನಂತರ ಬೇರೆ ಬೇರೆ ರೀತಿಯ ಆರ್ಗಾನಿಸಮ್ಸ್ಗಳು ಬರುತ್ತೆ. ಓಕೆನಪ್ಪ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಹರ್ಬಿವೋರ್ಸ್ ಆರ್ ದ ಪ್ರೈಮರಿ ಕನ್ಸ್ಯೂಮರ್ಸ್. ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಮೇಜರ್ ಕಾಸ್ ಆಫ್ ಓಝೋನ್ ಡಿಪ್ಲೀಷನ್. ದಿಸ್ ಇಸ್ ನಾಟ್ ಒನ್, ದಿಸ್ ಇಸ್ ಓಝೋನ್. ಓಝೋನ್ ಡಿಪ್ಲೀಷನ್ ಈಸ್ ಯಾವುದು? ಓಝೋನ್ ಡಿಪ್ಲೀಷನ್ಗೆ ಕಾರಣವಾಗುವಂತಹ ಮೇಜರ್ ಕಾರಣಗಳು ಯಾವ್ಯಾವುದು? ಕ್ಲೋರೋಫ್ಲೂರೋಕಾರ್ಬನ್ಸ್. ಎಸ್, ದೇ ಆರ್ ದ ಮೇಜರ್ ಕಾಸ್, ಕರೆಕ್ಟ್. ಹ್ಯಾಲೋಕಾರ್ಬನ್ಸ್. ಈ ಹ್ಯಾಲೋಕಾರ್ಬನ್ಸ್ಗಳು ಕೂಡ ಒಂದು ರೀತಿಯ ಏನೋ ಗ್ರೀನ್ ಹೌಸ್ ಗ್ಯಾಸಸ್ಗಳೇನೆ, ಓಕೆನಾ? ಸೊ ದೇ ಆಲ್ಸೋ ಕಾಸ್ ಓಝೋನ್ ಡಿಪ್ಲೀಷನ್. ಹೈಡ್ರೋಫ್ಲೂರೋಕಾರ್ಬನ್ಸ್ ಇವುಗಳು ಕೂಡ ಒಂದು ರೀತಿಯ ಫ್ಲೂರೋಕಾರ್ಬನ್ಸ್ಗಳ ರೀತಿನೇ, ಓಕೆನಾ? ಸೊ ಹಾಗಾಗಿ ಇವು ಮೂರೂ ಇಲ್ಲಿ ಸರಿ ಇರೋದ್ರಿಂದ ಆಲ್ ಆಫ್ ದ ಅಬೋವ್ ಅನ್ನೋದು ಸರಿ ಉತ್ತರ ಆಗುತ್ತೆ, ಓಕೆನಾ? ಕ್ಲೋರೋಫ್ಲೂರೋಕಾರ್ಬನ್ಸ್, ಹ್ಯಾಲೋಕಾರ್ಬನ್ಸ್, ಸೊ ಇವೆಲ್ಲವುಗಳು ಕೂಡ ಏನೋ ಇಂಜಿನ್ ಏನೋ ಕಂಬಷನ್ ಆಗುವಾಗ ಅನ್ಬರ್ನ್ಡ್ ಪಾರ್ಟಿಕಲ್ಸ್ಗಳಂತ ಹೇಳಿ ಕರಿತೇವೆ, ಅವುಗಳನ್ನ ನಾವು ಗಮನಿಸಬಹುದು, ಓಕೆನಾ? ಅಥವಾ ನಾವು ಫ್ರಿಡ್ಜ್ಗಳು, ರೆಫ್ರಿಜರೇಟರ್ಸ್ಗಳಿಂದ ರಿಲೀಸ್ ಆಗುವಂತಹ ಗ್ಯಾಸಸ್ಗಳಾಗಿರ್ಬೋದು, ಓಕೆನಾ? ಒಂದು ರೀತಿಯ ಏನೋ ಲೆಫ್ಟ್ ಓವರ್ಸ್ಗಳಂತ ನಾವು ಕರಿಬಹುದು, ಓಕೆನಾ? ಹ್ಯಾಲೋಕಾರ್ಬನ್ಸ್ ಅಥವಾ ನೀವು ಹೈಡ್ರೋಕಾರ್ಬನ್ಸ್ಗಳನ್ನ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಮೂರು ಸರಿ ಇರೋದ್ರಿಂದ ಆಲ್ ಆಫ್ ದ ಅಬೋವ್ ಅನ್ನೋದು ಸರಿ ಉತ್ತರ ಆಗುತ್ತೆ, ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಝೋನ್ ಡಿಪ್ಲೀಷನ್ ಕ್ಯಾನ್ ಕಾಸ್ ವಾಟ್? ಓಝೋನ್ ಡಿಪ್ಲೀಷನ್ ಏನನ್ನ ಕಾಸ್ ಮಾಡುತ್ತೆ? ಓಝೋನ್ ಡಿಪ್ಲೀಟ್ ಆಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತಾ? ಓಝೋನ್ ಡಿಪ್ಲೀಷನ್ಗೂ ಗ್ಲೋಬಲ್ ವಾರ್ಮಿಂಗ್ಗೂ ಸಂಬಂಧ ಇಲ್ಲ, ಓಕೆನಾ?
ಟೆಕ್ನಿಕಲಿ ಓಝೋನ್ ಡಿಪ್ಲೀಷನ್ಗೆ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧ ಇಲ್ಲ. ಓಕೆನಾ, ಓಝೋನ್ ಡಿಪ್ಲೀಷನ್ ಇಸ್ ಅ ಡಿಫರೆಂಟ್ ಫಿನಾಮಿನಾ, ಗ್ಲೋಬಲ್ ವಾರ್ಮಿಂಗ್ ಇಸ್ ಅ ಡಿಫರೆಂಟ್ ಫಿನಾಮಿನಾ. ಓಕೆನಾ, ಸ್ಕಿನ್ ಕ್ಯಾನ್ಸರ್, ಯಾ ದಿಸ್ ಸೌಂಡ್ಸ್ ಕರೆಕ್ಟ್. ಯಾಕೆ ಅಂತ ಹೇಳಿ, ಓಝೋನ್ ಲೇಯರ್ ಏನಿದೆ, ಆ ಓಝೋನ್ ಲೇಯರ್ ಅನ್ನೋದು ನಮ್ಮ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗುವಂಥ ಯು ವಿ ರೇಡಿಯೇಷನ್ಸ್ಗಳನ್ನು ಪ್ರಿವೆಂಟ್ ಮಾಡುತ್ತೆ. ಆ ಓಝೋನ್ ಲೇಯರ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ವಿ ರೇಡಿಯೇಷನ್ಸ್ಗಳು ಈಸಿಯಾಗಿ ಎಂಟರ್ ಆಗುತ್ತಲ್ಲಪ್ಪ. ಸೊ ಹಾಗಾಗಿ ಆ ಯು ವಿ ರೇಡಿಯೇಷನ್ಸ್ಗಳು ಏನಾದರೂ ನಮ್ಮ ಮೇಲೆ ಬಿದ್ದರೆ ಸ್ಕಿನ್ ಕ್ಯಾನ್ಸರ್ನ ಕಾಸ್ ಮಾಡಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದರೆ. ಆಸಿಡ್ ರೈನ್ ಕೂಡ ಅನದರ್ ಫಿನಾಮಿನಾ, ಡಿಫ್ರೆಂಟ್ ಫಿನಾಮಿನಾ. ಓಕೆನಾ, ಸೊ ಗಾಳಿಯಲ್ಲಿ ಇರುವಂತಹ ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಕ್ಸೈಡ್ಸ್ ಆಫ್ ಸಲ್ಫರ್, ಇವುಗಳಿಂದ ಆಸಿಡ್ ರೈನ್ ಉಂಟಾಗುತ್ತೆ. ನನ್ ಆಫ್ ದ ಅಬೋ ಅನ್ನೋದು ಸರಿ ಉತ್ತರ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಬಿ ಸ್ಕಿನ್ ಕ್ಯಾನ್ಸರ್ ಅನ್ನೋದು ಸರಿಯಾಗುತ್ತೆ. ಓಕೆನಾ, ಸೊ ಓಝೋನ್ ಡಿಪ್ಲೇಷನ್ ಇಂದ it might cause, ozone depletion might cause skin cancer because most of the UV radiations might enter inner atmosphere of the earth. Okay na? Okay pa. Next question ನೋಡೋಣ. Which of the following is biodegradable? ಈ ಕೆಳಗಿನವುಗಳಲ್ಲಿ ಯಾವುದು ಬಯೋಡಿಗ್ರೇಡಬಲ್ ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಮೆಟಲ್ ಬಯೋಡಿಗ್ರೇಡಬಲ್, ಮೆಟಲ್, ಸಿ ಮೆಟಲ್ might undergo rusting process but that is not decomposition. Decomposition ಅಂತ ಹೇಳಿದ್ರೆ ಏನೋ, ಡಿಕಾಂಪೋಸಿಷನ್ ಅಂತ ಹೇಳಿದ್ರೆ ಸಿ, ಓಕೆ, ಫುಡ್ ವೇಸ್ಟ್, ವೆರಿ ಗುಡ್. ಓಕೆನಾ, ಸೊ ಡಿಕಾಂಪೋಸಿಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ನ್ಯಾಚುರಲ್ ವೇನಲ್ಲಿ ಆ ಒಂದು ಆರ್ಗ್ಯಾನಿಕ್ ಮೆಟೀರಿಯಲನ್ನು ಬ್ರೇಕ್ ಡೌನ್ ಮಾಡುವಂಥ ಪ್ರಕ್ರಿಯೆಗೆ ನಾವು ಡಿಕಾಂಪೋಸಿಷನ್ ಅಂತ ಹೇಳಿ ಕರಿತೇವೆ. ಓಕೆನಾ, ಸೊ ಮೆಟಲ್ ಇಸ್ ಅ ನಾನ್ ಬಯೋಡಿಗ್ರೇಡಬಲ್. ಓಕೆನಾ, ಪಾಲಿಥೀನ್, ಪ್ಲಾಸ್ಟಿಕ್ ಕ್ಯಾನ್ ನಾಟ್ ಬಿ ಬಯೋಡಿಗ್ರೇಡಬಲ್. ಓಕೆ, ಫುಡ್ ವೇಸ್ಟ್ ಈಸ್ ಬಯೋಡಿಗ್ರೇಡಬಲ್. ಸರಿನಾ? ಸೊ ಇಲ್ಲಿ ಆಲ್ ಆಫ್ ದ ಅಬೋ ಅನ್ನೋದು ಕೂಡ ತಪ್ಪುತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Food waste is the biodegradable waste. Okay. Identify an incorrect statement. Once again, you see, incorrect statement anna kelta idare. Okay na? So illi yavudu incorrect statement? Ozone is poisonous. Is this incorrect statement? Ozone is poisonous. That is true. Ozone is formed by 3 molecules of oxygen. That is O3. Sarina? ಸೊ ಓಝೋನ್ ಈಸ್ ಫಾರ್ಮ್ಡ್ ಬೈ 3 molecules ಆಫ್ ಆಕ್ಸಿಜನ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಇದು ಕೂಡ ಸರಿನೇ. ಓಕೆನಾ? ಓಕೆ, ಅವ್ರೇನು ಕೇಳ್ತಿದ್ದಾರೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಐಡೆಂಟಿಫೈ ಮಾಡಿ ಅಂತ. ಓಕೆನಾ, O2 ಅಂಡ್ O3 ಆರ್ ದ ಸೇಮ್. ದಿಸ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸರಿನಾ? ಸೊ ದಿಸ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆನಾ, ಬಿಕಾಸ್ O2 ಈಸ್ ಎಲಿಮೆಂಟರಿ ಆಕ್ಸಿಜನ್, O3 ಈಸ್ ಓಝೋನ್. ಓಕೆನಾ, ಎರಡಕ್ಕೂ ವ್ಯತ್ಯಾಸ ಇದೆ. ಓಝೋನ್ ಪ್ರೊಟೆಕ್ಟ್ ಅಸ್ ಫ್ರಮ್ UV rays. ಓಕೆನಾ, ಸೊ ದಿಸ್ ಇಸ್ ಆಲ್ಸೋ ಟ್ರೂ ಸೆಂಟೆನ್ಸ್. ಓಕೆನಾ, ಟ್ರೂ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿ ಉತ್ತರ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಬೆಸ್ಟ್ ವೇ ಆಫ್ ಡಿಸ್ಪೋಸಿಂಗ್ ಕಿಚನ್ ವೇಸ್ಟ್ ಈಸ್ ವಾಟ್? ಕಿಚನ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡುವಂಥ ಬೆಸ್ಟ್ ವೇ ಯಾವುದು? ಕಿಚನ್ ವೇಸ್ಟ್ ಈಸ್ ಬಯೋಡಿಗ್ರೇಡಬಲ್, ನಮಗೆ ಗೊತ್ತಿದೆ. ಸೊ ಅದನ್ನ ನಾವು ಬಯೋಡಿಗ್ರೇಡಬಲ್ ವೇಸ್ಟ್ಗಳನ್ನ ನಾವು ಏನು ಮಾಡ್ಬೋದು? ಕಾಂಪೋಸ್ಟಿಂಗ್ ಮಾಡಿ ಗೊಬ್ಬರ ಮಾಡ್ಬೋದಲ್ಲ, ಹೌದಲ್ವಾ? ಸೊ ಇಲ್ಲಿ ಕಾಂಪೋಸ್ಟಿಂಗ್ ಅನ್ನೋದು ಬೆಸ್ಟ್ ವೇ ಆಫ್ ಡಿಸ್ಪೋಸಿಂಗ್ ಕಿಚನ್ ವೇಸ್ಟ್ ಆಗುತ್ತೆ. ಬರ್ನ್ ಮಾಡೋದು ಯೂಶಲಿ ನಾವು ಬರ್ನ್ ಮಾಡಲ್ಲ. ಓಕೆನಾ, ಸಾಮಾನ್ಯವಾಗಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳು ಏನಿರುತ್ತೆ, ಸೊ ಅವುಗಳನ್ನು ನಾವು ಬರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಡಂಪಿಂಗ್ ಮಾಡೋದು ಇಸ್ ನಾಟ್ ಒನ್ಸ್ ಅಗೇನ್ ನಾಟ್ ಅ ಬೆಸ್ಟ್ ವೇ ಆರ್ ಬೆಟರ್ ವೇ ಆಫ್ ಡಿಸ್ಪೋಸಿಂಗ್ ಕಿಚನ್ ವೇಸ್ಟ್. ಸೊ ಇಲ್ಲಿ ನನ್ ಆಫ್ ದ ಅಬೋ ಅನ್ನೋದು ಸರಿ ಉತ್ತರ ಆಗಲ್ಲ. ಓಕೆನಾ, ಸೊ ಹಾಗಾಗಿ ಕಾಂಪೋಸ್ಟಿಂಗ್ ಮಾಡೋದ್ರ ಮೂಲಕ ನಾವು ಗೊಬ್ಬರವನ್ನು ಉತ್ಪಾದನೆ ಮಾಡ್ಬೋದು. ಸೊ ದಟ್ ವಿಲ್ ಬಿ ದ ಬೆಸ್ಟ್ ವೇ ಆಫ್ ಡಿಸ್ಪೋಸಿಂಗ್ ಕಿಚನ್ ವೇಸ್ಟ್. ಐಡೆಂಟಿಫೈ ಅನ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಇವುಗಳಲ್ಲಿ ಯಾವುದು ಒಂದು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಐಡೆಂಟಿಫೈ ಮಾಡಿ. ಫಾರೆಸ್ಟ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್? ನೋ, ದೇ ಆರ್ ನ್ಯಾಚುರಲ್ ಎಕೋಸಿಸ್ಟಮ್. ಲೇಕ್ಸ್ ಆರ್ಟಿಫಿಷಿಯಲ್? ಇಲ್ಲ, ಲೇಕ್ಸ್ ಕೂಡ ನ್ಯಾಚುರಲ್. ಗಾರ್ಡನ್ಸ್ ಆರ್ಟಿಫಿಷಿಯಲ್? ಎಕ್ಸಾಕ್ಟ್ಲಿ, ಗಾರ್ಡನ್ಸ್ ಆರ್ ಆರ್ಟಿಫಿಷಿಯಲ್ ಬಿಕಾಸ್ ಗಾರ್ಡನ್ಸ್ಗಳನ್ನು ಮಾಡೋದು ಯಾರು? ನಾವಲ್ವಾ? ಮ್ಯಾನ್ ಮೇಡ್. ಸೊ ಮ್ಯಾನ್ ಮೇಡ್ ಅಂತ ಏನಿರುತ್ತೆ ಅದೆಲ್ಲವುಗಳು ಕೂಡ ಆರ್ಟಿಫಿಷಿಯಲ್ಲೇನೆ. ಸರಿನಾ? ಸೊ ಓಷಿಯನ್ ನ್ಯಾಚುರಲ್. ಓಕೆನಾ, ಸೊ ಹಾಗಾಗಿ ಇಲ್ಲಿ ಗಾರ್ಡನ್ ಈಸ್ ಅನ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್? ಸೊ ಯಾವ್ಯಾವುದು ಬಯೋಟಿಕ್ ಕಾಂಪೊನೆಂಟ್ಸ್ಗಳು ನಮಗೆ ಆಲ್ರೆಡಿ ಗೊತ್ತಿದೆ. ಬಯೋಟಿಕ್ ಅಂತ ಹೇಳಿದ್ರೆ ಲೈಫ್ ಇರುವಂಥ, ಅಂದರೆ ಜೀವಿಗಳು, ಜೀವ ಇರುವಂಥ ಜೀವಿಗಳು. ಪ್ಲಾಂಟ್ಸ್ಗಳು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಅನಿಮಲ್ಸ್ಗಳು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸರಿನಾ? ಸೊ ಇಲ್ಲಿ 3 ಸರಿ ಇರೋದ್ರಿಂದ ನಮಗೆ ಆಲ್ ಆಫ್ ದ ಅಬೋ ಅನ್ನೋದು ಸರಿ ಉತ್ತರ ಆಗುತ್ತೆ. ಇವೆಲ್ಲವುಗಳು ಕೂಡ ಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ಓಕೆನಾ?
ಸೊ ಅದೇ ರೀತಿ ಎಬಯೋಟಿಕ್ ಕೂಡ ಕೇಳ್ಬೋದು, ನೆನಪಲ್ಲಿಟ್ಕೊಳ್ಳಿ. ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಫ್ರಮ್ ಎನ್ವಿರಾನ್ಮೆಂಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್? ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಯಾವ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಆಹಾರವನ್ನು ತಾವೇ ಸಿದ್ಧಪಡಿಸ್ಕೊಳ್ಳುತ್ತವೋ ಅಂಥ ಆರ್ಗ್ಯಾನಿಸಮ್ಸ್ಗಳನ್ನ ನಾವೇನಂತ ಹೇಳಿ ಕರಿತೇವೆ? ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಇನ್ನು 3 ಆರ್ಗ್ಯಾನಿಸಮ್ಸ್ಗಳು ಸಾಮಾನ್ಯವಾಗಿ ಬೇರೆ ಬೇರೆ ಆಧಾರದ ಮೇಲೆ ಬೇರೆ ಬೇರೆ ಫುಡ್ ಸೋರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತವೆ. ಓಕೆನಾ? ಮಧುಮಿತ ಹಾಯ್ ಹಾಯ್ ಮಾ ಹಾಯ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕನ್ಸ್ಯೂಮರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದು ಕನ್ಸ್ಯೂಮರ್ಸ್? ನಾವು ಆಲ್ರೆಡಿ ಪ್ರೊಡ್ಯೂಸರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಓಕೆನಾ? ಸೊ ಯಾವುದು ಕನ್ಸ್ಯೂಮರ್ಸ್? ಯಾವುದು ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಹರ್ಬಿವೋರ್ಸ್ ಕನ್ಸ್ಯೂಮರ್ಸ್ ಆಗ್ತಾರಾ, ಕಾರ್ನಿವೋರ್ಸ್ ಕನ್ಸ್ಯೂಮರ್ಸ್ ಆಗ್ತಾರಾ, ಓಮ್ನಿವೋರ್ಸ್ ಕನ್ಸ್ಯೂಮರ್ಸ್ ಆಗ್ತಾರಾ, ಆಲ್ ಆಫ್ ದ ಅಬೋ? ಸೊ ಇಲ್ಲಿ ಆಲ್ ಆಫ್ ದ ಅಬೋ, ಸಿ ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್ ಇವೆಲ್ಲವುಗಳು ಕೂಡ ಕನ್ಸ್ಯೂಮರ್ಸ್ಗಳೇನೆ. ಹೌದು. ಓಕೆ, ವೆರಿ ಗುಡ್ ವೆರಿ ಗುಡ್. ಹಾಯ್ ಸರ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಯಾ, ಥ್ಯಾಂಕ್ ಯು ಮಧುಮಿತಾ. ಓಕೆ, ಕೀಪ್ ವಾಚಿಂಗ್. ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗಿ ಶಿವಲಿಂಗು ಅವ್ರ ಜೊತೆ. ಓಕೆನಾ? ಸೊ ವಿ ವಿಲ್ ಇಂಟರಾಕ್ಟ್ ಆ್ಯಂಡ್ ಡಿಸ್ಕಸ್. ಸರಿನಪ್ಪ? ಏನಾದರೂ ಡೌಟ್ಸ್ಗಳಿದ್ರೆ ಕೂಡ ಕೇಳಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಮಗೆ. ಸರಿನಾ? ಸೊ ಅಫ್ಕೋರ್ಸ್ ಇಲ್ಲಿ ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್ಗಳು ಬೇರೆ ಬೇರೆ ಲೆವೆಲ್ನಲ್ಲಿ ಇದ್ರೂ ಕೂಡ, ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ ಇದ್ರೂ ಕೂಡ ಅವೆಲ್ಲವುಗಳು ಕೂಡ ಕನ್ಸ್ಯೂಮರ್ಸೇನೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿ ಉತ್ತರ ಆಗುತ್ತೆ. ಸರಿನಾ? ಆಲ್ ದ ಅಬೌವ್ ಈಸ್ ದ ರೈಟ್ ಆನ್ಸರ್. ಆಲ್ ಆಫ್ ದಮ್ ಆರ್ ಕನ್ಸ್ಯೂಮರ್ಸ್ ಓನ್ಲಿ. ಓಕೆನಾ? ನೆಕ್ಸ್ಟ್, ಎಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ನಾವು ಆಲ್ರೆಡಿ ಬಯೋಟಿಕ್ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಾ? ಎಬಯೋಟಿಕ್ ಅಂತ ಹೇಳಿದ್ರೆ ಲೈಫ್ಲೆಸ್ ಥಿಂಗ್ಸ್. ಲೈಫ್ಲೆಸ್ ಥಿಂಗ್ಸ್ಗೆ ನಾವು ಎಬಯೋಟಿಕ್ ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಇಲ್ಲಿ ಯಾವ್ಯಾವುದು ಎಬಯೋಟಿಕ್? ವಾಟರ್ ಈಸ್ ಅನ್ ಎಬಯೋಟಿಕ್ ಕಾಂಪೊನೆಂಟ್. ಆನಿಮಲ್ಸ್ ನೋ, ಆನಿಮಲ್ಸ್ ಆರ್ ಬಯೋಟಿಕ್. ನೋ, ಹೌದಲ್ವಾ? ಹಾಗೆ ಸನ್ಲೈಟ್, ರೇನ್ ಆ್ಯಂಡ್ ಸಾಯಿಲ್ ಇವು 3 ಕೂಡ ಎಬಯೋಟಿಕ್, ಜೀವ ಇಲ್ಲದೆ ಇರುವಂತಹ ವಸ್ತುಗಳು. ಇಲ್ಲಿ ಸಾಯಿಲ್ ಎಬಯೋಟಿಕ್, ಆದರೆ ಮೈಕ್ರೋ ಆರ್ಗ್ಯಾನಿಸಮ್ ಬಯೋಟಿಕ್. ಸೊ ನನ್ ಆಫ್ ದ ಅಬೌವ್ ಅನ್ನೋದು ಸರಿ ಉತ್ತರ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಸನ್ಲೈಟ್, ರೇನ್, ಸಾಯಿಲ್. ಓಕೆನಾ? ಆ್ಯಂಡ್ ಟೆಂಪರೇಚರ್, ಓಕೆನಾ, ಅಟ್ಮಾಸ್ಫಿಯರ್ ಇವೆಲ್ಲವುಗಳು ಕೂಡ ಎಬಯೋಟಿಕ್ ಕಾಂಪೊನೆಂಟ್ಸ್ ಆಫ್ ಎನ್ ಎಕೋಸಿಸ್ಟಮ್. ಆನ್ಸರ್ ಮಾಡ್ತಾ ಹೋಗಿ ಮಧು, ಶಿವಲಿಂಗು. ಓಕೆನಾ? ಸೊ ಇಲ್ಲಿ ಸರಿ ಉತ್ತರ ಯಾವುದು? ಆಪ್ಷನ್ ಬಿ, ಸನ್ಲೈಟ್, ರೇನ್ ಆ್ಯಂಡ್ ಸಾಯಿಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಸೊ ನೋಡಿ, ಮಲ್ಟಿಪಲ್ ಚಾಯ್ಸ್ಗಳನ್ನು ನಾವಿಲ್ಲಿ ಮುಗಿಸಿದ್ವಿ. ಆಲ್ಮೋಸ್ಟ್ ಒಂದು 19-20 ಕ್ವೆಶನ್ಸ್ ಆಯಿತು. ಸೊ ಇದಾದ ನಂತರ ಶಾರ್ಟ್ ಕ್ವೆಶನ್ಸ್ಗಳಿದೆ. ಓಕೆನಾ? ಶಾರ್ಟ್ ಆನ್ಸರ್ ಟೈಪ್. ಸೊ ಇವನ್ನ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪರ್ಪಸ್ಗೆ ನೀವು ಓದ್ಕೊಳ್ಬಹುದು. ವಾಟ್ ಈಸ್ ದ ರೋಲ್ ಆಫ್ ಡಿಕಾಂಪೋಸರ್ಸ್ ಇನ್ ದ ಎಕೋಸಿಸ್ಟಮ್? ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಬುಕ್ಗಳು ಕೂಡ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೇನೆ. ಸರಿನಾ? ಡಿಕಂಪೋಸರ್ಸ್ ಅನ್ನ ಇಂಪಾರ್ಟೆನ್ಸ್ ಏನು, ರೋಲ್ ಏನು? ಡಿಕಂಪೋಸರ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತು ಆಲ್ರೆಡಿ. ಡಿಕಂಪೋಸರ್ಸ್ ಆರ್ ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಬ್ರೇಕ್ ಡೌನ್ ಆರ್ಗ್ಯಾನಿಕ್ ಮೆಟೀರಿಯಲ್. ಹೌದಲ್ವಾ? ಜೀವಿಗಳು ಸತ್ತ ನಂತರ ಡಿಕಾಂಪೋಸರ್ಸ್ಗಳು ಆ ಮೆಟೀರಿಯಲ್ಗಳನ್ನು, ಆ ಡೆಡ್ ಅಂಡ್ ಡಿಕೇಯಿಂಗ್ ಮೆಟೀರಿಯಲ್ಗಳನ್ನು ಬ್ರೇಕ್ ಡೌನ್ ಮಾಡಿ ಮತ್ತೆ ಅವುಗಳನ್ನು ಮಣ್ಣಿಗೆ ಕಳಿಸುವಂಥ ಪ್ರಕ್ರಿಯೆನ ಮಾಡುತ್ತವೆ. ಸೊ ಈ ಡಿಕಾಂಪೋಸರ್ಸ್ಗಳಿಗೆ ಹೆಲ್ಪ್ ಏನು ಮಾಡ್ತವೆ? ಡಿಕಾಂಪೋಸಿಂಗ್ ದ ಡೆಡ್ ಬಾಡೀಸ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ಸ್. ವೆರಿ ಸಿಂಪಲ್, ಹೆಸರಲ್ಲೇ ಇದೆ ಡಿಕಾಂಪೋಸರ್, which decomposes dead and decaying material or dead plants and animals. Simple. 1 point ಆಯ್ತಾ? Hence they act as cleansing agent of our environment. ಅವುಗಳನ್ನು ನಾವು ಕ್ಲೆನ್ಸಿಂಗ್ ಏಜೆಂಟ್ಸ್ಗಳು ಅಂತ ಕೂಡ ಕರಿಬಹುದು. ಸರಿನಾ? And they help in recycling of nutrients, putting back the various elements of dead plants and animals back into the soil, air and water and reuse the produces. ಓಕೆನಾ? ಸೊ ಅಂದರೆ ಹೇಳಿದ್ರೆ ಇಲ್ಲಿ ಈ ಡಿಕಾಂಪೋಸರ್ಸ್ಗಳು ಆ ಪ್ಲಾಂಟ್ಸ್ಗಳು, ಅನಿಮಲ್ಸ್ಗಳನ್ನು ಡಿಕಂಪೋಸ್ ಮಾಡೋದ್ರಿಂದ ಏನು ಮಾಡ್ತಾ ಇದೆ? ಆ ಪ್ಲಾಂಟ್ಸ್ಗಳು ಮತ್ತು ಅನಿಮಲ್ಸ್ಗಳಲ್ಲಿ ಇದ್ದಂಥ ನ್ಯೂಟ್ರಿಯೆಂಟ್ಸ್ಗಳನ್ನು ಮಣ್ಣಿಗೆ ಕಳಿಸ್ತಾ ಇದೆ. ಅವಾಗ ಏನಾಗುತ್ತೆ? ಮತ್ತೆ ಸಸ್ಯಗಳು ಅಲ್ಲಿ ಬೆಳೆಯುವಾಗ ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಅಬ್ಸಾರ್ಬ್ ಮಾಡಿಕೊಂಡು ಬೆಳೆಯುತ್ತವೆ. ಸಿಂಪಲ್. ಸರಿನಾ? ಸೊ ಇದೊಂದು ರೀತಿಯ ಆ ನ್ಯೂಟ್ರಿಯೆಂಟ್ ಸೈಕಲ್ಗೆ ಕೂಡ ಪ್ಲಾಂಟ್ಸ್ಗಳು, ಡಿಕಾಂಪೋಸರ್ಸ್ಗಳು ಸಹಾಯ ಮಾಡ್ತಾ ಇದೆ. ಹೌದಲ್ವಾ? ಇದೇ ರೀತಿ ನಮಗೆ ನಾವು ನೈಟ್ರೋಜನ್, ಕಾರ್ಬನ್ ಎಲ್ಲವುಗಳನ್ನು ಕೂಡ ನಾವು ಆ ಕಾರ್ಬನ್ ಸೈಕಲಲ್ಲಿ, ನೈಟ್ರೋಜನ್ ಸೈಕಲ್, ಆಕ್ಸಿಜನ್ ಸೈಕಲಲ್ಲಿ ಎಲ್ಲ ಓದ್ಕೊಂಡ್ಬಂದಿದ್ದೀವಲ್ಲ. ಸೊ ಸೇಮ್ ಥಿಂಗ್. ಓಕೆ. ಸೊ ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಮತ್ತೆ ಪ್ಲಾಂಟ್ಸ್ಗಳು ಬಳಸ್ಕೊಂಡು ಗ್ರೋ ಆಗುತ್ತವೆ. ಓಕೆ, ನಾವು ಕ್ರಾಪ್ನ ಬೆಳೆಯುವಾಗ ಕೂಡ ಅದೇ ಪ್ರೊಸೆಸನ್ನು ನಾವು ಬಳಸ್ತೇವೆ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಇದ್ದೀರಲ್ಲಪ್ಪ?
ಇದ್ದೀರಾ ನೀವು ಅಥವಾ ಹೊರಟ್ಬಿಟ್ರಾ? ಆಪ್ಷನ್ಸ್ ಆಯಿತು. ಇವಾಗ ಶಾರ್ಟ್ ಆನ್ಸರ್ ಟೈಪ್. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಬಹುದು. ನೀವು ಇದ್ದೀರಲ್ಲ? ಓಕೆ. ಸೊ ಇದ್ರೆ ಜಸ್ಟ್ ಬಿ ವಾಚಿಂಗ್ ಆ್ಯಂಡ್ ಬಿ ಇಂಟರಾಕ್ಟಿವ್. ಓಕೆನಾ? ಸಾಧ್ಯ ಆದಷ್ಟು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿ. ಓಕೆಪ್ಪ. ಓಕೆ ಶಿವಲಿಂಗು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ they decompose dead remains thereby providing space for new life to settle in the biosphere. ಇವಾಗ ಆಬ್ವಿಯಸ್ಲಿ ನಾವೇನಾದರೂ ಡೆಡ್ ಅಂಡ್ ಡಿಕಾಂಪೋಸ್ ಡೆಡ್ ಮೆಟೀರಿಯಲ್ಸ್ಗಳನ್ನು ಅಥವಾ ಯಾವುದೇ ಒಂದು ಪ್ರಾಣಿ ಅಥವಾ ಸಸ್ಯ ಸತ್ತೋಯ್ತು ಅಂತ ಹೇಳಿದ್ರೆ ಅದು ಡಿಕಾಂಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವು ಪೈಲಪ್ ಆಗಿ ಸ್ಪೇಸ್ ಇಲ್ದಿರೋ ಥರ ಆಗ್ಬಿಡುತ್ತಲ್ವಾ? ಸೊ ಇಲ್ಲಿ ಡಿಕಾಂಪೋಸರ್ಸ್ಗಳು ಆ ಆರ್ಗ್ಯಾನಿಸಮ್ಸ್ಗಳನ್ನು, ಸತ್ತಂಥ ಆರ್ಗ್ಯಾನಿಸಮ್ಸ್ಗಳನ್ನ ಡಿಕಾಂಪೋಸ್ ಮಾಡೋದ್ರ ಮೂಲಕ ಹೊಸ ಜೀವಿಗಳಿಗೆ ಒಂದು ರೀತಿಯ ಸ್ಪೇಸನ್ನು ಕೂಡ ತಂದುಕೊಡ್ತಾ ಇದೆ. 3 ಪಾಯಿಂಟನ್ನು ನಾವು ಬರೀಬಹುದು. ಸಿಂಪಲ್. 2 ಮಾರ್ಕ್ ಅಥವಾ 3 ಮಾರ್ಕ್ಸ್ಗೆ ನಿಮಗೆ ಕೇಳಬಹುದು. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಆರ್ ಟ್ರೋಪಿಕ್ ಲೆವೆಲ್ಸ್? ಗಿವ್ ಎನ್ ಎಕ್ಸಾಂಪಲ್ ಆಫ್ ಅ ಫುಡ್ ಚೈನ್ ಅಂಡ್ ಸ್ಟೇಟ್ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ಸ್ ಇನ್ ಇಟ್. ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ ಏನು? ವಾಟ್ ಆರ್ ಟ್ರೋಪಿಕ್ ಲೆವೆಲ್ಸ್? ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳಿದ್ರೆ ದೇ ಆರ್ ದ ಸ್ಟೆಪ್ಸ್. ಓಕೆನಾ? ದೇ ಆರ್ ದ ಸ್ಟೆಪ್ಸ್ ಇನ್ ಅ ಫುಡ್ ಚೈನ್. ಓಕೆನಾ? ಒಂದು ಫುಡ್ ಚೈನ್ನಲ್ಲಿ ಇರುವಂಥ ಒಂದು ಸ್ಟೆಪ್ಸ್ಗಳು. ಓಕೆನಾ? ಅಥವಾ ಲೆವೆಲ್ಸ್. ಓಕೆನಾ? ಲೆವೆಲ್ಸ್ಗಳು. ಓಕೆನಾ? ಸೊ ಟ್ರೋಪಿಕ್ ಲೆವೆಲ್ಸ್ ಅಂತ ಹೇಳಿದ್ರೆ ದ ವೇರಿಯಸ್ ಸ್ಟೆಪ್ಸ್ ಇನ್ ಅ ಫುಡ್ ಚೈನ್ ಅಟ್ ವಿಚ್ ದ ಟ್ರಾನ್ಸ್ಫರ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್. ಓಕೆನಾ? ವೇರಿಯಸ್ ಸ್ಟೇಜಸ್ ಆಫ್ ಫುಡ್ ಚೈನ್ ಇನ್ ವಿಚ್ transfer of food or energy takes place. That is what is called as a tropic level. ಓಕೆನಾ? 1 ಮಾರ್ಕ್ ಕ್ವೆಶನ್ಸ್ಗೆ ಕೇಳ್ಬೋದು. ಡಿಫೈನ್ ಟ್ರಾಪಿಕ್ ಲೆವೆಲ್ಸ್, ಗಿವ್ ಎನ್ ಎಕ್ಸಾಂಪಲ್. ಓಕೆನಾ? ಸೊ ಇಲ್ಲಿ ನಾನು ಒಂದು ಫುಡ್ ಚೈನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ನಾನು ಆಲ್ರೆಡಿ ಈ ಎಕ್ಸಾಂಪಲ್ ನಾನು ಬಳಸಿದ್ದೆ. ಓಕೆನಾ? ಸೊ ಇಲ್ಲಿ ಗ್ರಾಸ್ ಇದೆ. ದಿಸ್ ಇಸ್ ಅ ಪ್ರೊಡ್ಯೂಸರ್ ಅಲ್ಲಪ್ಪ. ದಿಸ್ ಈಸ್ ಪ್ರೊಡ್ಯೂಸರ್. ಓಕೆ. ಸೊ ಅದೇ ರೀತಿ ಗ್ರಾಸ್ ಹಾಪರ್ ಇದೆ. ದಿಸ್ ಈಸ್ ಪ್ರೈಮರಿ ಕನ್ಸ್ಯೂಮರ್ ಆಗುತ್ತೆ ಈ ಫುಡ್ ಚೈನ್ನಲ್ಲಿ. ಓಕೆನಾ? ಪ್ರೈಮರಿ ಕನ್ಸ್ಯೂಮರ್. ಹಾಗೆ ಫ್ರಾಗ್ ನಮಗೆ ಆಲ್ರೆಡಿ ಗೊತ್ತಿದೆ, ಸೆಕೆಂಡರಿ ಕನ್ಸ್ಯೂಮರ್. ಸ್ನೇಕ್ಸ್ ನಮಗೆ ಟರ್ಷರಿ ಆಗುತ್ತೆ. ಓಕೆನಾ? ಟರ್ಷರಿ ಕನ್ಸ್ಯೂಮರ್. ಓಕೆನಾ? ಸೊ ಈಗಲ್ ಆಗೇನಾಗುತ್ತೆ? ಫೈನಲ್ ಕನ್ಸ್ಯೂಮರ್ ಆಗಿಬಿಡುತ್ತೆ. ಓಕೆನಾ? 4th ಲೆವೆಲ್ ಕನ್ಸ್ಯೂಮರ್, ಫೈನಲ್ ಕನ್ಸ್ಯೂಮರ್ ಆಗುತ್ತೆ. ಸರಿನಾ? ಸೊ ಇಲ್ಲಿ ಯಾವ್ಯಾವ ಲೆವೆಲಲ್ಲಿ ಇದೆ ಅಂತ ಹೇಳೋಣ. ಸೊ ಪ್ರೊಡ್ಯೂಸರ್ ಇದಾರಲ್ಲ, ಇವರು ಫಸ್ಟ್ ಟ್ರಾಪಿಕ್ ಲೆವೆಲ್. ಓಕೆನಾ? ಫಸ್ಟ್ ಟ್ರಾಪಿಕ್ ಲೆವೆಲ್ ಇದು ಪ್ರೊಡ್ಯೂಸರ್ಸ್ ಫಸ್ಟ್. ಅದಾದ್ಮೇಲೆ ಗ್ರಾಸ್ ಹಾಪರ್ ಇದು ಸೆಕೆಂಡ್ ಟ್ರಾಪಿಕ್ ಲೆವೆಲ್ನಲ್ಲಿದೆ. ಫ್ರಾಗ್ ಬಂದು ನಮಗೆ 3rd ಟ್ರಾಪಿಕ್ ಲೆವೆಲ್ನಲ್ಲಿದೆ. ಓಕೆನಾ? ಹಾಗೆ ಸ್ನೇಕ್ಸ್ 4th ಟ್ರಾಪಿಕ್ ಲೆವೆಲ್ನಲ್ಲಿದೆ. ಓಕೆನಾ? ಸಾಮಾನ್ಯವಾಗಿ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಈ ಫ್ರಾಗನ್ನು ಸ್ನೇಕ್ ಅಷ್ಟೇ ಅಲ್ಲ, ಈಗಲ್ ಕೂಡ ತಿನ್ಬೋದಲ್ಲ. ಸೊ ಸಾಮಾನ್ಯವಾಗಿ ಈ ಸ್ನೇಕ್ಸ್ ಮತ್ತು ಈಗಲ್ಸ್ಗಳು ಸಾಮಾನ್ಯವಾಗಿ ನಮಗೆ 4th ಟ್ರಾಪಿಕ್ ಲೆವೆಲ್ನಲ್ಲಿ ಕಂಡು ಬರುತ್ತೆ. ಸೊ ಇದಾದ ನಂತರ ನಮಗೆ ಏನು ಕಂಡು ಬರುತ್ತೆ? ಇವೆಲ್ಲ ಆರ್ಗ್ಯಾನಿಸಮ್ಸ್ಗಳು ಸತ್ತೋದ್ರೆ ಅವುಗಳನ್ನು ಡಿಕಂಪೋಸ್ ಮಾಡೋದಕ್ಕೆ ಡಿಕಂಪೋಸರ್ಸ್. ಓಕೆನಾ? ಡಿಕಂಪೋಸರ್ಸ್ಗಳು ಕೂಡ ಕಂಡು ಬರುತ್ತೆ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಒಂದು ಫುಡ್ ಚೈನ್, ಅದರಲ್ಲಿ ಇರುವಂಥ ಲೆವೆಲ್ಸ್ಗಳು. ನೀವು 4 ಲೆವೆಲ್ಸ್ಗಳನ್ನು ನೇಮ್ ಮಾಡಿ ಸಾಕು. ಒಂದು ಎನರ್ಜಿ ಪಿರಮಿಡ್ನಲ್ಲಿ, ಒಂದು ಫುಡ್ ಚೈನ್ ಪಿರಮಿಡ್ನಲ್ಲಿ ನಿಮಗೆ ಕಾಣಿಸೋ ಹಾಗೆ ಒಂದು 4 ಸ್ಟೇಜಸ್ಸನ್ನು ನೀವು ಹೆಸರಿಸಿದ್ರೆ ಸಾಕು. ಓಕೆನಾ? ಓಕೆಪ್ಪ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವೈ ಆರ್ ಸಮ್ ಸಬ್ಸ್ಟೆನ್ಸಸ್ ಬಯೋಡಿಗ್ರೇಡಬಲ್ ಆ್ಯಂಡ್ ಸಮ್ ಆರ್ ನಾನ್ ಬಯೋಡಿಗ್ರೇಡಬಲ್? ಯಾಕೆ ಕೆಲವು ಸಬ್ಸ್ಟೆನ್ಸಸ್ಗಳು ಬಯೋಡಿಗ್ರೇಡಬಲ್ ಆಗಿರುತ್ತೆ, ಯಾಕೆ ಕೆಲವಲ್ಲ? ನೋಡಿ, ನಮಗೆ ಆಲ್ರೆಡಿ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂದರೆ ಏನು? ಅಂದರೆ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ನ್ಯಾಚುರಲ್ ವೇನಲ್ಲಿ ಡಿಕಾಂಪೋಸ್ ಆಗುವಂಥ ವೇಸ್ಟ್ಗಳೆಲ್ಲವುಗಳಿಗೆ ಕೂಡ ನಾವು ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೇವೆ. ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ಯೂಶುವಲಿ ಇಟ್ ವಿಲ್ ನಾಟ್ ಬಿ ಡಿಕಾಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ಬಿಕಾಸ್ ಆಫ್ ದೇರ್ ಪ್ರಾಪರ್ಟಿ. ಅವುಗಳ ಪ್ರಾಪರ್ಟಿ ಏನಿದೆ, ಓಕೆನಾ, ಅವುಗಳ ರಚನೆ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ, ಸ್ಯಾಪ್ರೋಫೈಟ್ಸ್. ಓಕೆನಾ? ಸೊ ಡಿಕಾಂಪೋಸರ್ಸ್ ಆರ್ಗ್ಯಾನಿಸಮ್ಸ್ ಲೈಕ್ ಸ್ಯಾಪ್ರೋಫೈಟ್ಸ್. ಓಕೆ? ಸೊ ಬ್ರೇಕ್ ಡೌನ್ ಮೆಟೀರಿಯಲ್ಸ್ ಮೇಡ್ ಫ್ರಮ್ ನ್ಯಾಚುರಲ್ ಮೆಟೀರಿಯಲ್ಸ್. ಅಂದರೆ ನೈಸರ್ಗಿಕವಾಗಿ ಬೆಳೆದಂತಹ ಆ ವಸ್ತುಗಳೇನಿದೆ ಅವೆಲ್ಲವುಗಳನ್ನು ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು
ಡಿಕಾಂಪೋಸ್ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದಾವೆ. ಓಕೆನಾ, ದಟ್ ಈಸ್ ದೇರ್ ಸ್ಪೆಸಿಫಿಕ್ ಆಕ್ಷನ್. ಬಟ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕ್ಯಾನ್ ನಾಟ್ ಬ್ರೇಕ್ ಡೌನ್ ಮ್ಯಾನ್-ಮೇಡ್ ಮೆಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ಸ್. ಸರಿನಾ? ಸೊ ಇಲ್ಲಿ ಒಂದು ನಮಗೆ ಅರ್ಥ ಆಗಬೇಕು, ಈ ಮ್ಯಾನ್-ಮೇಡ್ ಮೆಟೀರಿಯಲ್ಸ್ಗಳ ಕಂಪೋಸಿಷನ್, ಅವುಗಳ ಪ್ರಾಪರ್ಟಿ ಬೇರೆ ರೀತಿ ಇರುತ್ತೆ, ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಓಕೆನಾ, ನ್ಯಾಚುರಲ್ ಆಗಿ ಬಂದಿರುವಂಥ ಪ್ರಾಪರ್ಟೀಸ್ಗಳು ಅವುಗಳ ಕಾಂಪೋಸಿಷನ್ ಬೇರೆ ಇರುತ್ತೆ, ಅವುಗಳ ಪ್ರಾಪರ್ಟಿ ಬೇರೆ ಇರುತ್ತೆ. ಓಕೆನಾ, ಈ ಮೈಕ್ರೋ ಆರ್ಗನಿಸಮ್ಸ್ಗಳು ಕೇವಲ ನ್ಯಾಚುರಲ್ ಮೆಟೀರಿಯಲ್ಸ್ಗಳನ್ನು ಮಾತ್ರ ಬ್ರೇಕ್ ಡೌನ್ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತವೆ. ಓಕೆ, ಸೊ ಇಟ್ ಈಸ್ ಡ್ಯೂ ಟು ದ ಪ್ರಾಪರ್ಟಿ ಆಫ್ ಡಿಕಾಂಪೋಸರ್ಸ್ ಆಫ್ ಬೀಯಿಂಗ್ ಸ್ಪೆಸಿಫಿಕ್ ಇನ್ ದೇರ್ ಆಕ್ಷನ್. ಕೇವಲ ಒಂದು ರೀತಿಯ ಮೆಟೀರಿಯಲ್ಸ್ಗಳನ್ನು ಡಿಕಂಪೋಸ್ ಮಾಡುವಂಥ ಆಕ್ಷನನ್ನು ಹೊಂದಿರುವಂಥ ಮೈಕ್ರೋ ಆರ್ಗನಿಸಮ್ಸ್ಗಳ ಪ್ರಾಪರ್ಟಿ ಆಗಿರ್ಬೋದು. At the same time, also because of the property of waste material, that some are biodegradable and some are non-biodegradable. Okay na? 1 mark question ಹೇಳ್ಬೇಕು ಅಂತ ಹೇಳಿದ್ರೆ ಸಿಂಪ್ಲಿ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಪ್ರಾಪರ್ಟಿ. ಅವುಗಳ ಪ್ರಾಪರ್ಟಿ, ಅವುಗಳ ರಚನೆಯಿಂದಾಗಿ ಕೆಲವು ವೇಸ್ಟ್ಗಳು ಬಯೋಡಿಗ್ರೇಡಬಲ್ ಆಗಿದೆ, ಕೆಲವು ನಾನ್ ಬಯೋಡಿಗ್ರೇಡಬಲ್ ಆಗಿದೆ. ಒಂದು ಚೂರು ಎಕ್ಸ್ಪ್ಲೇನ್ ಮಾಡ್ರಪ್ಪ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಅಂತ ಹೇಳಿದ್ರೆ ನೀವು ಇದನ್ನು ಬರಿಬೋದು. ಸಿಂಪಲ್ ಇಷ್ಟೇ. ಓಕೆನಾ? ಸೊ ಇಲ್ಲಿ ಮೈಕ್ರೋ ಆರ್ಗನಿಸಮ್ಸ್ಗಳು ಅವುಗಳ ಆಕ್ಷನ್ನಲ್ಲಿ ಸ್ಪೆಸಿಫಿಕ್ ಆಗಿರುತ್ತವೆ, ಅವು ಕೇವಲ ನ್ಯಾಚುರಲ್ ಸಬ್ಸ್ಟೆನ್ಸಸ್ಗಳನ್ನು ಮಾತ್ರ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಹೀಗಾಗಿ ಕೆಲವು ಸಬ್ಸ್ಟೆನ್ಸಸ್ಗಳು ಅವುಗಳ ಪ್ರಾಪರ್ಟಿಯಿಂದಾಗಿ ಅವು ಬಯೋಡಿಗ್ರೇಡಬಲ್ ಆಗಿರುತ್ತವೆ, ಕೆಲವು ನಾನ್ ಬಯೋಡಿಗ್ರೇಡಬಲ್ ಆಗಿರುತ್ತೆ. ಸಾಮಾನ್ಯವಾಗಿ ಮ್ಯಾನ್ ಮೇಡ್ ಸಿಂಥೆಟಿಕ್ ಪ್ರಾಡಕ್ಟ್ಸ್ಗಳು ಏನಿದೆ ಅವುಗಳು ನಾನ್ ಬಯೋಡಿಗ್ರೇಡಬಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, give any 2 ways in which biodegradable substances would affect the environment. See, biodegradable substances ಗಳಿಂದನೂ ಕೂಡ ಒಂದಷ್ಟು ರೀತಿಯ ಏನಂತ ಹೇಳಿದ್ರೆ ಇನ್ಫ್ಲುಯೆನ್ಸ್ಗಳು ಅಥವಾ ಆಫ್ಟರ್ ಎಫೆಕ್ಟ್ಸ್ಗಳು ಆಗೋದನ್ನು ಕೂಡ ನಾವು ಗಮನಿಸಬಹುದು ನಮ್ಮ ಎನ್ವಿರಾನ್ಮೆಂಟ್ನ ಮೇಲೆ. ಓಕೆನಾ? ದೋ ಬಯೋಡಿಗ್ರೇಡಬಲ್ ವೇಸ್ಟ್ ಕ್ಯಾನ್ ಬಿ ಡಿಕಂಪೋಸ್ಡ್, ನಾವು ಅವುಗಳನ್ನು ಸರಿಯಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವುಗಳಿಂದ ಕೂಡ ನಮಗೆ ಸಾಕಷ್ಟು ರೀತಿಯ ಡಿಸ್ಅಡ್ವಾಂಟೇಜಸ್ಗಳು ಇದೆ, ದುಷ್ಪರಿಣಾಮಗಳು ಉಂಟಾಗೋದನ್ನು ನಾವು ಗಮನಿಸಬಹುದು. ಓಕೆನಾ? ಸೊ ಉದಾಹರಣೆಗೆ ನೋಡಿ, ಇಫ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ನಾಟ್ ಡಿಸ್ಪೋಸ್ಡ್ ಪ್ರಾಪರ್ಲಿ ಇಟ್ ವಿಲ್ ಅಫೆಕ್ಟ್ ಅವರ್ ಎನ್ವಿರಾನ್ಮೆಂಟ್ ಅಡ್ವರ್ಸ್ಲಿ. ಹೇಗೆ? ನೀವು ಬಯೋಡಿಗ್ರೇಡಬಲ್ ವೇಸ್ಟನ್ನು ನಿಮ್ಮ ಮನೆಯ ಸುತ್ತಮುತ್ತ ಏನಾದ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ವೇಸ್ಟ್ ಪೈಲಪ್ ಆಗ್ತಾ ಇದೆ, ವಾಸನೆ ಬರುತ್ತೆ, ತಡೆಯೋಕ್ಕಾಗಲ್ಲ, ನಿಮ್ಮ ಎನ್ವಿರಾನ್ಮೆಂಟ್ ಕೆಟ್ಟೋಗುತ್ತೆ, ಗಾಳಿ ಕೆಟ್ಟೋಗುತ್ತೆ. ಆ ವೇಸ್ಟ್ ಏನಾದರೂ ನೀರಿನ ಜೊತೆ ಮಿಕ್ಸ್ ಆದರೆ ವಾಟರ್ ಕಂಟಾಮಿನೇಟ್ ಆಗುತ್ತೆ, ಸಾಯಿಲ್ ಕಂಟಾಮಿನೇಟ್ ಆಗುತ್ತೆ. ಸೊ ಅಲ್ವಾ? ಸೊ ಈ ರೀತಿಯಾಗಿ ಪ್ರಾಪರಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದಾಗುತ್ತೆ, ಹೌದಲ್ವಾ? ರಾಟಿಂಗ್ ಸ್ಮೆಲ್ ಬರುತ್ತಲ್ಲ, ಆ ರಾಟನ್ ಸ್ಮೆಲ್, ಸೊ ಅದು ಬರುತ್ತೆ. ಓಕೆನಾ? ಸೊ ಇಫ್ ದೇ ಆರ್ ಡಿಸ್ಪೋಸ್ಡ್ ಆಫ್ ಪ್ರಾಪರ್ಲಿ ದೆನ್ ಆ ಪೊಲ್ಯೂಷನ್ ಏನಿದೆ, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಇಟ್ ಕ್ಯಾನ್ ಬಿ ರೆಡ್ಯೂಸ್ ಟು ಎನ್ ಎಕ್ಸ್ಟೆಂಟ್. ಓಕೆ, ಸೊ ಅದರರ್ಥ ನಮಗೆ ಒಂದು ಡಿಸೀಸ್ ಫ್ರೀ ಎನ್ವಿರಾನ್ಮೆಂಟ್ ಸಿಗುತ್ತೆ, ಸೊ ದಟ್ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಯ್ ಆದಿತ್ಯ, ಹಾಯ್, ವೈ ಆರ್ ಯು ಲೇಟ್? ಓಕೆ, ಎನಿವೇಸ್ ಸೊ ಬನ್ನಿ ಜಾಯ್ನ್ ಆಗಿ ಕೇಳ್ತಾ ಹೋಗಿ. ಓಕೆನಾ? ಓಕೆ, ಸೊ ಆಸ್ ಐ ಟೋಲ್ಡ್ ಯು, ಇನಿಷಿಯಲಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು, ಒನ್ಸ್ ಅಗೇನ್ ಯು ಪ್ಲೀಸ್ ಗೋ ಅಂಡ್ ವಾಚ್ ಲೈವ್ ವಿಡಿಯೋನಲ್ಲಿ ನಮ್ಮ ಪ್ಲೇ ಲಿಸ್ಟ್ನಲ್ಲಿ PW ಕನ್ನಡ 9th and 10th ಪ್ಲೇ ಲಿಸ್ಟ್ನಲ್ಲಿ ಲೈವ್ ಅಂತ ಏನೋ ಅದೊಂದು ಸೆಷನ್ ಇದೆ, ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನಿಮಗೆ ಎಲ್ಲ ಸಿಗುತ್ತಪ್ಪ. ಇನಿಷಿಯಲಿಂದ ನೀವು ನೋಡ್ಕೊಳ್ಬೋದು. ಓಕೆನಾ? ಸೊ ನಿಮಗೆ ಮಿಡ್ ಟರ್ಮ್ಗೆ ಯೂಸ್ಫುಲ್ ಆಗುವಂಥ ಕ್ವೆಶನ್ಸ್ಗಳು ಇದೆ. ಓಕೆನಾ? ಅಕೂಬ್ ವಾಗ್, ಓಕೆ, ಹೆಲೋ. ಓಕೆ, ಸೊ ಇಲ್ಲಿ ಮಿಡ್ ಟರ್ಮ್ಗೆ ಒಂದಷ್ಟು ಕ್ವೆಶನ್ಸ್ಗಳನ್ನ ಕೇಳ್ಬೋದು ಅಂತ ನಾನು ಹಾಕಿದ್ದೀನಿ. ಓಕೆನಾ? ಸೊ ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ಡಿಕಾಂಪೋಸ್ಡ್ ಯೂಶುವಲಿ ಬೈ ಮೈಕ್ರೋ ಆರ್ಗನಿಸಮ್ಸ್ ಅಲ್ವಾ? ಸೊ ಹೀಗೆ ಡಿಕಾಂಪೋಸ್ ಆಗೋದ್ರಿಂದ ಏನಾಗ್ತಾ ಇದೆ, ಆ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಏನಿದೆ, ನೈಟ್ರೋಜನ್ನು, ಆಕ್ಸಿಜನ್ನು, ಕಾರ್ಬನ್ನು, ಇವೆಲ್ಲವುಗಳು ನ್ಯೂಟ್ರಿಯೆಂಟ್ಸ್ಗಳು ರೀಸೈಕಲ್ ಆಗ್ತಾ ಇದೆ. ಇದೊಂದು ರೀತಿಯ ಪಾಸಿಟಿವ್ ಎಫೆಕ್ಟ್. ಸೊ ನೀವು ಒಂದು ಪಾಯಿಂಟನ್ನು ಪಾಸಿಟಿವ್ ಆಗಿ ಕೂಡ ಬರೀಬಹುದು, ನೆಗೆಟಿವ್ ಆಗಿ ಕೂಡ ಬರೀಬಹುದು. ಓಕೆನಾ? ಸೊ ಅವ್ರು ಕೇಳ್ತಾ ಇದ್ದಾರೆ ಹೌ ವುಡ್ ಇಟ್ ಅಫೆಕ್ಟ್ ಅಂತ. ನಾವಿಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನೆಗೆಟಿವ್ ಆಗಿ ಕೂಡ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಪಾಸಿಟಿವ್ ಆಗಿ ಕೂಡ ಎನ್ವಿರಾನ್ಮೆಂಟ್ನಲ್ಲಿ ಎಫೆಕ್ಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ನ್ಯೂಟ್ರಿಯೆಂಟ್ಸ್ಗಳು ರೀಸೈಕಲ್ ಆಗುತ್ತೆ ಬಿಕಾಸ್ ಆಫ್ ದ ಡಿಕಾಂಪೋಸಿಷನ್ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್. ಸರಿನಪ್ಪ? ಸೊ ಇಲ್ಲಿ 2 ಕೇಳಿದರೆ ನಾನು 3 ಕೊಟ್ಟಿದ್ದೀನಿ, ಯು ಕ್ಯಾನ್ ರೈಟ್ ಎನಿ 2. ಸರಿನಾ? ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡುವ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ, ಗಿವ್ ಎನಿ 2 ways in which non biodegradable substances would affect the environment. ನೋಡಿ,
ಈ ನಾನ್ ಬಯೋಡಿಗ್ರೇಡಬಲ್ ಸಾಮಾನ್ಯವಾಗಿ ಕೇವಲ ಅಡ್ವರ್ಸ್ ಎಫೆಕ್ಟನ್ನೇ ಮಾಡುತ್ತವೆ, ಅದರಿಂದ ಬೆನಿಫಿಟ್ಸ್ ಏನೂ ಇಲ್ಲ. ಓಕೆನಾ? ಸೊ ಇಫ್ ದ ಕ್ವಾಂಟಿಟಿ ಆಫ್ ನಾನ್ ಬಯೋಡಿಗ್ರೇಡಬಲ್ ಮ್ಯಾಟರ್ ಇನ್ಕ್ರೀಸಸ್ ಇನ್ ನೇಚರ್, ಆಬ್ವಿಯಸ್ಲಿ ಇದೊಂದು ಬಯೋ ಮ್ಯಾಗ್ನಿಫಿಕೇಶನ್ ಇದೆಯಲ್ಲಪ್ಪ, ನಮ್ಮ ದೇಹದಲ್ಲಿ ಪಾಯ್ಸನಸ್ ಸಬ್ಸ್ಟೆನ್ಸಸ್ಗಳ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗೋದು, ಒಂದು ಟ್ರೋಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಹೆಚ್ಚಾಗ್ತಾ ಹೋಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವ. ಸೊ ಅದು ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್. ಆಬ್ವಿಯಸ್ಲಿ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ಕೆಮಿಕಲ್ಸು, ಫರ್ಟಿಲೈಸರ್ಸ್ಗಳು ಇವೆಲ್ಲ ನಾನ್ ಬಯೋಡಿಗ್ರೇಡಬಲ್ ಅಲ್ವಾ? ಅವೇನಾದರೂ ನಮ್ಮ ದೇಹಕ್ಕೆ ಹೋದ್ರೆ ಆಬ್ವಿಯಸ್ಲಿ ನಮ್ಮ ಫುಡ್ ಚೈನ್ಗೆ ಎಂಟರ್ ಆದರೆ ಆಬ್ವಿಯಸ್ಲಿ ಬಯೋ ಮ್ಯಾಗ್ನಿಫಿಕೇಶನ್ ಆಗುತ್ತೆ. ಸರಿನಾ? ಸೊ ಅದು ಒಂದು ಪಾಯಿಂಟ್ ಆಯಿತು. ಓಕೆ, ಸೊ ಇಫ್ ದ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಇಟ್ ವುಡ್ ಲೀಡ್ ಟು ಎಕ್ಸ್ಟ್ರೀಮ್ ಪೊಲ್ಯೂಷನ್. ಸಿಂಪಲ್. ಅನದರ್ ಪಾಯಿಂಟ್, ಆಬ್ವಿಯಸ್ಲಿ ಪೊಲ್ಯೂಷನ್ನ ಮಾಡುತ್ತೆ, ಹೌದಲ್ವಾ? ಅದು ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಅಗೇನ್ ನೀವು ರೈಟ್ ಬರಿಬೋದು. ಆ್ಯಂಡ್ ಇನ್ಕ್ರೀಸ್ ಇನ್ ಕ್ವಾಂಟಿಟಿ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ವಿಲ್ ಕಾಸ್ ಇಂಬ್ಯಾಲೆನ್ಸ್ ಆಫ್ ಎಕೋಸಿಸ್ಟಮ್. ಇದು ಅದಕ್ಕೆ ಒಂದು ಸಣ್ಣ ಎಕ್ಸ್ಪ್ಲೇಷನ್ ಅಷ್ಟೇ. ಸೊ ನೀವು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಇಲ್ಲಿ ಎರಡೇ ವ್ಯಾಲಿಡ್ ಪಾಯಿಂಟ್ಸ್ಗಳಿರೋದು, ಇದು ಅದರ ಎಕ್ಸ್ಪ್ಲೇಷನ್ ಥರ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಎಕ್ಸ್ಟ್ರೀಮ್ ಪೊಲ್ಯೂಷನ್ ಆಗೋದ್ರಿಂದ ಏನಾಗುತ್ತೆ, ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂಥ ಒಂದು ಬ್ಯಾಲೆನ್ಸ್ ಅನ್ನೋದು ತಪ್ಪು ಹೋಗುತ್ತೆ, ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಓಕೆನಾ? ಸೊ ಹೀಗಾಗಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಗಳು ಸಾಕಷ್ಟು ರೀತಿಯ ದುಷ್ಪರಿಣಾಮಗಳನ್ನು ಕಾಸ್ ಮಾಡುತ್ತವೆ. ಎರಡು ಎಕ್ಸಾಂಪಲ್ಸ್ಗಳನ್ನು ನೀವು ಆರಾಮಾಗಿ ಬರಿಬಹುದು, ಎರಡು ರೀಸನ್ಸ್ಗಳನ್ನು. ಸರಿನಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡುವ. ವಾಟ್ ಈಸ್ ಓಝೋನ್ ಆ್ಯಂಡ್ ಹೌ ಡಸ್ ಇಟ್ ಅಫೆಕ್ಟ್ ಎನಿ ಎಕೋಸಿಸ್ಟಮ್? ಓಝೋನ್ ಅಂದರೆ ಏನು, ಹೌ ಡಸ್ ಇಟ್ ಅಫೆಕ್ಟ್ ಎನಿ ಎಕೋಸಿಸ್ಟಮ್, ಹೇಗೆ ಅದು ಒಂದು ಎಕೋಸಿಸ್ಟಮ್ನ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಝೋನ್ ಅಂದರೆ ನಮಗೆ ಗೊತ್ತಿದೆ, ಓಝೋನ್ ಈಸ್ ಅ ಮಾಲಿಕ್ಯೂಲ್ ಫಾರ್ಮ್ಡ್ ಬೈ 3 atoms ಆಫ್ ಆಕ್ಸಿಜನ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಆನ್ಸರ್ ಅನ್ನು ತಗೊಂಡಿದ್ದೀನಿ, ಹೌದಾ? O3. ಓಕೆನಾ? ದಟ್ ಈಸ್ ದ ಡೆಫಿನೇಷನ್. ಓಝೋನ್ ಅಂತ ಹೇಳಿದ್ರೆ ಅಷ್ಟೇ. ಓಝೋನ್ ಈಸ್ ಅ ಮಾಲಿಕ್ಯೂಲ್ ಫಾರ್ಮ್ಡ್ ಬೈ 3 atoms ಆಫ್ ಆಕ್ಸಿಜನ್. ಡನ್. At the higher levels of the atmosphere, ozone performs an essential function. It shields the surface of the earth from ultraviolet radiations, okay na, and prevent any kind of damages that ultraviolet radiation might cause. ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳಿಂದ ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಉಂಟಾಗುವಂಥ ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನು ಓಝೋನ್ ಅನ್ನೋದು ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ಅದು ಅದರ ಮುಖ್ಯ ಕೆಲಸ. ಸರಿನಾ? ಆ್ಯಂಡ್ ದೀಸ್ ರೇಡಿಯೇಷನ್ಸ್ ಆರ್ ಹೈಲಿ ಡ್ಯಾಮೇಜಿಂಗ್ ಅನ್ನೋ ಅಲ್ವಾ? ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳು ನಮ್ಮ ದೇಹಕ್ಕೆ ಏನಾದರೂ ನಮ್ಮ ದೇಹದ ಮೇಲೆ ಏನಾದರೂ ಬಿತ್ತು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಎಕ್ಸ್ಪೋಸ್ ಆದರೆ ಸ್ಕಿನ್ ಕ್ಯಾನ್ಸರ್ ಉಂಟಾಗ್ಬೋದು, ಪ್ಲಾಂಟ್ಸ್ ಹ್ಯಾಬಿಟೇಟ್ಗಳು ಲಾಸ್ ಆಗಬಹುದು, ಓಕೆನಾ, ಪ್ಲಾಂಟ್ಸ್ಗಳು ಡ್ಯಾಮೇಜ್ ಆಗಬಹುದು. ಸೊ ಈ ರೀತಿಯಾದ ಸಾಕಷ್ಟು ದುಷ್ಪರಿಣಾಮಗಳನ್ನು ನಾವು ಗಮನಿಸ್ಬೋದು ಇಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ರೀಚ್ ಅವರ್ ಅರ್ತ್ ಎನಾರ್ಮಸ್ಲಿ. ಸಾಕಷ್ಟು ಪ್ರಮಾಣದ UV ರೇಡಿಯೇಷನ್ಸ್ಗಳನ್ನು ತಡೆಯೋದೇ ನಮ್ಮ ಓಝೋನ್. ಓಕೆನಾ? ಅದು ಇದರ ಮುಖ್ಯ ಕೆಲಸ. ಓಕೆನಾ? 1 ಮಾರ್ಕ್ ಆರ್ 2 ಮಾರ್ಕ್ ಕ್ವೆಶನ್ಸ್ಗೆ ನಿಮಗೆ ಕೇಳ್ಬೋದು. ಸಿಂಪಲ್ ಕ್ವೆಶನ್ಸ್ಗಳು. ಆರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಏನಿದೆ ಇದರಲ್ಲಿ ನೀವು ಈಸಿಯಾಗಿ ಎಲ್ಲ ಮಾರ್ಕ್ಸ್ಗಳನ್ನು ಪಡ್ಕೊಳ್ಬಹುದು, ಎಲ್ಲ ಕ್ವೆಶನ್ಸ್ಗಳನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಸೊ 2 ಮಾರ್ಕ್ 3 ಮಾರ್ಕ್ ಕ್ವೆಶನ್ಸ್ಗಳನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹೌ ಕ್ಯಾನ್ ಯು ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ಪ್ರಾಬ್ಲಮ್ ಆಫ್ ವೇಸ್ಟ್ ಡಿಸ್ಪೋಸಲ್? ಗಿವ್ ಎನಿ 2 ಮೆಥಡ್ಸ್. ಯಾವ ರೀತಿಯಾಗಿ ನೀವು ವೇಸ್ಟ್ ಡಿಸ್ಪೋಸಲ್ ಮಾಡೋದಕ್ಕೆ ಸಹಾಯ ಮಾಡ್ತೀರಾ? ಯಾವುದಾದ್ರೂ ಒಂದೆರಡು ವೇಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಫಸ್ಟ್ ನೋಡಿ, ಫಸ್ಟ್ ರೀಸೈಕಲಿಂಗ್. ನಾವು ಯಾವುದೇ ಮೆಟೀರಿಯಲ್ಸ್ಗಳು ಏನೇನಿದೆ ರೀಸೈಕಲ್ ಮಾಡೋದಕ್ಕೆ ಸಾಧ್ಯವಿರುವಂಥ ಎಲ್ಲ ಮೆಟೀರಿಯಲ್ಸ್ಗಳನ್ನು ಸಾಧ್ಯ ಆದಷ್ಟು ನಾವು ರೀಸೈಕಲ್ ಮಾಡಬೇಕು. ಸೊ ದಟ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಓಕೆನಾ? ನಮಗೆ ಉಪಯೋಗ ಕೂಡ ಆಗುತ್ತೆ ಆ ರೀಸೈಕಲ್ ಮಾಡೋದ್ರಿಂದ, ಅವುಗಳನ್ನು ನಾವು ಬಳಸ್ಕೊಳ್ತೀವಿ. ಸರಿನಾ? ಅದೇ ರೀತಿ ಪ್ರಿಪರೇಷನ್ ಆಫ್ ಕಾಂಪೋಸ್ಟ್. ಈ ಬಯೋಡಿಗ್ರೇಡಬಲ್ ವೇಸ್ಟ್ಗಳನ್ನೆಲ್ಲವನ್ನು ಕೂಡ ನಾವು ಕಾಂಪೋಸ್ಟ್ ಮಾಡೋದ್ರಿಂದ ಗೊಬ್ಬರ ಸಿಗುತ್ತೆ, ಬಯೋಗ್ಯಾಸ್ ಸಿಗುತ್ತೆ. ಓಕೆನಾ? ಬಯೋಡೀಸೆಲ್ ಸಿಗುತ್ತೆ. ಅಫ್ಕೋರ್ಸ್ ಬಯೋಡೀಸೆಲ್ ಈಸ್ ಒನ್ ಆಫ್ ದ ಬಯೋಗ್ಯಾಸ್. ಸರಿನಾ? ಅಂದರೆ ನ್ಯಾಚುರಲ್ ಗ್ಯಾಸಸ್ಗಳಲ್ಲಿ ನಮಗೆ ಬರುತ್ತೆ. ಓಕೆನಾ? ಸೊ ಈ ರೀತಿಯಾದ ಬಯೋಫ್ಯೂಲ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಓಕೆನಾ? ಸೊ ಅದಾದ ಮೇಲೆ ಈ ಎರಡನ್ನೂ ಮಾಡೋಕ್ಕೆ ಮುಂಚೆ ನಾವು ರೀಯೂಸ್ ಮಾಡ್ಬೋದು ಅಥವಾ ರೆಡ್ಯೂಸ್ ಮಾಡ್ಬೋದು. ಸರಿನಾ? ಸೊ ನೋಡಿ, ನಮಗೆ ಇಲ್ಲಿ 3 hours ಅಂತ ಒಂದು ಬರುತ್ತೆ, 3 hours ಅಥವಾ 5 hours ಅಂತ ಒಂದು ಬರುತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಮತ್ತೆ RRR. ಓಕೆನಾ? RRR ಅಂದರೆ ಏನು? ರೀಯೂಸ್ ಅಥವಾ ಫಸ್ಟ್
ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗೆ ಫಸ್ಟ್ ನಾವು ರೆಡ್ಯೂಸ್ ಮಾಡಬೇಕು ಆಲ್ವೇಸ್. ಓಕೆನಾ? ಆರ್ 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 ಟ್ರಿಪಲ್ ಆರ್, ರೆಡ್ಯೂಸ್. ರೆಡ್ಯೂಸ್ ಮಾಡ್ತೀರಾ, ರೆಡ್ಯೂಸ್ ಆದಮೇಲೆ ರೀಸೈಕಲ್ ಮಾಡ್ತೀರಾ, ರೀಸೈಕಲ್ ಆಗಿಲ್ಲ ಅಂದರೆ ರೀಯೂಸ್ ಮಾಡಿ, ಸಿಂಪಲ್. ಸೊ ಈ ಸ್ಟೆಪ್ಸ್ಗಳನ್ನ ನೀವು ಬಳಸ್ಕೊಂಡು ಆಬ್ವಿಯಸ್ಲಿ ಪೊಲ್ಯೂಷನನ್ನು ಕಡಿಮೆ ಮಾಡ್ಬೋದು. ಐ ಮೀನ್ ವೇಸ್ಟ್ ಡಿಸ್ಪೋಸಲನ್ನು ನೀವು ಬೆಟರ್ ವೇನಲ್ಲಿ ಮಾಡ್ಬೋದು. ಸರಿನಾ? ಅರ್ಥ ಆಗ್ತಿದೆಯಾ? 1 ಮಾರ್ಕ್ ಆರ್ 2 ಮಾರ್ಕ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ಯಾನ್ ಯು ಕನ್ಸಿಡರ್ ಅ ಗಾರ್ಡನ್ ಆಸ್ ಎನ್ ಎಕೋಸಿಸ್ಟಮ್? ಇಫ್ ಎಸ್, ಡಿಸ್ಕ್ರೈಬ್ ಇಟ್ಸ್ ಕಂಪೋನೆಂಟ್ಸ್. ನಿಮ್ಮ ಈ ಎಂಟೈರ್ ಟೆಕ್ಸ್ಟ್ ಬುಕ್ನಲ್ಲೇ ಈ ಪಾರ್ಟ್ ಕೊಟ್ಟಿದ್ದಾರೆ. ಓಕೆನಾ? ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಸ್, ವಿ ಕ್ಯಾನ್ ಕನ್ಸಿಡರ್ ಅ ಗಾರ್ಡನ್ ಆಸ್ ಎನ್ ಎಕೋಸಿಸ್ಟಮ್. ಅಂದರೆ ಗಾರ್ಡನ್ ಅನ್ನು ನಾವು ಒಂದು ಎಕೋಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ಬೋದು. ಅಲ್ಲಿ ಕೂಡ ಪ್ಲಾಂಟ್ಸ್ಗಳಿದೆ, ಅನಿಮಲ್ಸ್ಗಳಿದೆ, ಇನ್ಸೆಕ್ಟ್ಸ್ಗಳಿದೆ, ಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಎಬಯೋಟಿಕ್ ಕಾಂಪೊನೆಂಟ್ಸ್ಗಳು ಒಂದಕ್ಕೊಂದು ಇಂಟರಾಕ್ಷನ್ ಮಾಡ್ತಾ ಒಂದು ಎಕೋಸಿಸ್ಟಮ್ ಅನ್ನು ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ಗಾರ್ಡನ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಎನ್ ಎಕೋಸಿಸ್ಟಮ್, ದೋ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಅದು ಆರ್ಟಿಫಿಷಿಯಲ್ ಆಗಲಿ ನ್ಯಾಚುರಲ್ ಆಗಲಿ, ದಟ್ ಈಸ್ ಎನ್ ಎಕೋಸಿಸ್ಟಮ್ ಅಲ್ವಾ? ಸೊ ಅಲ್ಲಿ ಕೂಡ ನಾವು ಬಯೋಟಿಕ್, ಎಬಯೋಟಿಕ್ ಕಾಂಪೊನೆಂಟ್ಸ್ಗಳ ಮಧ್ಯೆ ಇಂಟರಾಕ್ಷನ್ ಅನ್ನು ನಾವು ನೋಡ್ಬೋದಲ್ವಾ? ಸೊ ದಟ್ ಈಸ್ ಎನ್ ಎಕೋಸಿಸ್ಟಮ್. ಅಲ್ಲಿ ಕೂಡ ಪ್ರೊಡ್ಯೂಸರ್ಸ್ ಇರ್ತಾರೆ, ಅಲ್ಲಿ ಕೂಡ ಕನ್ಸ್ಯೂಮರ್ಸ್ ಇರ್ತಾರೆ, ಅಲ್ಲಿ ಕೂಡ ಡಿಕಾಂಪೋಸರ್ಸ್ ಇರ್ತಾರೆ. ಸೊ ಎಲ್ಲ ಒಟ್ಟಾಗಿದ್ದಾಗ ಒಂದು ಎಕೋಸಿಸ್ಟಮ್ ಆಗುತ್ತಲ್ವಾ? ಸೊ ಗಾರ್ಡನಲ್ಲಿ ಕೂಡ ನಾವು ಅದನ್ನು ಗಮನಿಸಬಹುದು. ಸೊ ಗಾರ್ಡನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎನ್ ಎಕೋಸಿಸ್ಟಮ್. ಸರಿನಾ? ಎಕ್ಸ್ಪ್ಲನೇಷನ್ ಪೂರ ನಿಮ್ಮ ಟೆಕ್ಸ್ಟ್ ಬುಕ್ದೇನಪ್ಪ. ಓಕೆನಾ? ಗಾರ್ಡನ್ ಯು ವಿಲ್ ಫೈಂಡ್ ಡಿಫ್ರೆಂಟ್ ಪ್ಲಾಂಟ್ಸ್, ಗ್ರಾಸಸ್, ಫ್ಲವರ್ಸ್, jasmine, sunflower, animals like frog, insects, birds, all these living organisms interact with each other and their growth, reproduction and other activities are affected by abiotic components. ಸರಿನಾ? ಸೊ ಹಾಗಾಗಿ ನಾವು ಇದನ್ನು ಒಂದು ಎಕೋಸಿಸ್ಟಮ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಕ್ಸ್ಪ್ಲೇನ್ ಹೌ ದ ಯುನೈಟೆಡ್ ಸ್ಟೇಟ್ ರೆಗ್ಯುಲೇಟೆಡ್ CFC ಲೆವೆಲ್. ಸೊ CFC ಲೆವೆಲ್, ಕ್ಲೋರೋ ಫ್ಲೂರೋ ಕಾರ್ಬನ್ಸ್ಗಳ ಲೆವೆಲನ್ನು ಯುನೈಟೆಡ್ ನೇಷನ್ಸ್ಗಳು ಹೇಗೆ ಪ್ರಿವೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಎನ್ಫೋರ್ಸ್ಡ್ ಎನ್ ಅಗ್ರಿಮೆಂಟ್ ಟು ಫ್ರೀಸ್ CFC's ಲೆವೆಲ್ ಅಟ್ 1986 ಲೆವೆಲ್. ಅಂದರೆ ಇನ್ ದ 1986 ಲೆವೆಲ್, ಆ 1986 ಲೆವೆಲ್ನಲ್ಲಿ ಯಾವ ಮಟ್ಟದಲ್ಲಿ CFCsಗಳ ಪ್ರೊಡಕ್ಷನ್ ಇತ್ತೋ ಅದನ್ನು ಅಲ್ಲಿಗೆ ಫ್ರೀಸ್ ಮಾಡೋ ಥರ ಮಾಡಿದ್ರು. ಅಂದರೆ ಆ CFCsಗಳ ಲೆವೆಲ್ ಅನ್ನೋದು ಹೆಚ್ಚಾಗಬಾರ್ದು, ಅದಕ್ಕಿಂತ ಹೆಚ್ಚಾಗಬಾರ್ದು ಅಂತ. ಅದಾದಮೇಲೆ ಏನು ಮಾಡಿದ್ರು, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿಗೆ, ಎಲ್ಲ ಇಂಡಸ್ಟ್ರೀಸ್ಗಳಿಗೆ ಅವರು ಹೇಳಿದ್ರು, ನೀವಿನ್ ಏನೇ ಪ್ರೊಡಕ್ಷನ್ ಮಾಡಿದ್ರು ಕೂಡ, ಯಾವುದೇ ಮೆಟೀರಿಯಲ್ನ ಪ್ರೊಡ್ಯೂಸ್ ಮಾಡಿ, ಇಟ್ ಶುಡ್ ಆಲ್ವೇಸ್ ಬಿ CFC ಫ್ರೀ ಪ್ರಾಡಕ್ಟ್ ಆಗಿರಬೇಕು ಅಂತ ಹೇಳಿ ಒಂದು ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಹೀಗೆ ಯುನೈಟೆಡ್ ನೇಷನ್ಸ್ ಅವರು ತಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಓಝೋನ್ ಡಿಪ್ಲೇಷನ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಪರ್ಟಿಕ್ಯುಲರ್ಲಿ ಆ CFCsಗಳ ಎಮಿಷನ್ ಅನ್ನು ರಿಲೀಸ್ ಮಾಡೋದಕ್ಕೆ ಒಂದು ರೀತಿಯ ಪ್ರಿವೆಂಟಿವ್ ಮೆಜರನ್ನು ಅವರು ತಗೊಳ್ತಾರೆ. ಸರಿನಾ? 1 ಮಾರ್ಕ್ ಕ್ವೆಶನ್ ಆರ್ ಮ್ಯಾಕ್ಸ್ ಯೂಶುವಲಿ 1 ಮಾರ್ಕ್ ಆರ್ 2 ಮಾರ್ಕ್ ಕ್ವೆಶನ್ ಅನ್ನು ಅವ್ರನ್ನ ಕೇಳ್ಬೋದು. ಸರಿನಪ್ಪ? ಓಕೆನಾ? ಸೊ ಇವತ್ತು ನಾವು ಆಲ್ಮೋಸ್ಟ್ ಒಂದು 30 ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಲಾಸ್ಟ್ ಕ್ವೆಶನ್ ಇದೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ನಮಗೆ ಆಲ್ರೆಡಿ ತುಂಬ ಡಿಸ್ಕಸ್ ಮಾಡಿದ್ದೀವಿ. ಬಯೋಡಿಗ್ರೇಡಬಲ್ ಅಂತ ಹೇಳಿದ್ರೆ ನ್ಯಾಚುರಲ್ ಮೈಕ್ರೋ ಆರ್ಗನಿಸಮ್ ಇಂದ ಡಿಕಾಂಪೋಸ್ ಆಗುವಂತಹ ಮೆಟೀರಿಯಲ್ಗಳನ್ನು ನಾವು ಬಯೋಡಿಗ್ರೇಡಬಲ್ ಅಂತ ಹೇಳಿ ಕರಿತೇವೆ. ಸರಿನಪ್ಪ? ಸೊ ದಟ್ ಈಸ್ 1 ಪಾಯಿಂಟ್ ಆಯ್ತಾ? ಆಲ್ವೇಸ್ ನೀವು ಡಿಫ್ರೆನ್ಸಸ್ಗಳನ್ನು ಬರೀಬೇಕಾದ್ರೆ ಆ ಡೆಫಿನೇಷನ್ನಿಂದ ಸ್ಟಾರ್ಟ್ ಮಾಡಿಬಿಡಿ. ಸೊ ದಟ್ ನಿಮಗೆ ಆಲ್ರೆಡಿ ಅಲ್ಲಿ 2 ಪಾಯಿಂಟ್ಸ್ಗಳು ಸಿಕ್ಬಿಡುತ್ತಾ ಡೆಫಿನೇಷನಲ್ಲಿ. ಸೊ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಮೈಕ್ರೋ ಆರ್ಗನಿಸಮ್ಗಳಿಂದ ಡಿಕಾಂಪೋಸ್ ಆಗೋದಿಲ್ಲ, ಆಗದೇ ಇರುವಂತಹ ವೇಸ್ಟ್ಗಳನ್ನು ನಾವು ನಾನ್ ಬಯೋಡಿಗ್ರೇಡಬಲ್. 1 ಮಾರ್ಕಲ್ಲೇ ಸಿಕ್ಬಿಡ್ತಾ. ಅಗೈನ್ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿ, ಬಯೋಡಿಗ್ರೇಡಬಲ್ ವೇಸ್ಟ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಮ್ಯಾನ್ಯೂರ್, ಅಂದರೆ ಗೊಬ್ಬರ, ಕಾಂಪೋಸ್ಟ್, ಬಯೋಗ್ಯಾಸ್. ಓಕೆನಾ? ಅದೇ ನಾನ್ ಬಯೋಡಿಗ್ರೇಡಬಲ್ ವೇಸ್ಟಿಂದ ಏನು ಅಂಥ ಬಯೋಗ್ಯಾಸ್ನಂಥ ಪ್ರಾಡಕ್ಟ್ಗಳನ್ನು ನಾವು ಬಳಸೋಕ್ಕಾಗದೇ ಇದ್ರೂ ಕೂಡ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನು ರೀಸೈಕಲ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಸರಿನಾ? ಹೌದಲ್ವಾ? ಸೊ ಈ ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ ಅನ್ನೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಆ್ಯಸ್ ಕಂಪೇರ್ ಟು ಪ್ರೊಡ್ಯೂಸಿಂಗ್ ಕಂಪೋಸ್ಟ್ ಆರ್ ಬಯೋಗ್ಯಾಸ್. ಹೌದಾ? ಸೊ ನೀವು ಇಲ್ಲಿ ಸಾಮಾನ್ಯವಾಗಿ ಬಯೋಗ್ಯಾಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಥವಾ ಕಾಂಪೋಸ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಸಣ್ಣ ಗುಂಡಿಯನ್ನು ತೋಡಿ ಅಲ್ಲಿ ನೀವು ಎಲ್ಲ ವೇಸ್ಟ್ಗಳನ್ನ ಡಂಪ್ ಮಾಡಿ ಮೈಕ್ರೋ ಆರ್ಗನಿಸಮ್ ಆ್ಯಕ್ಷನ್ಗಳಿಗೆ ಬಿಟ್ಬಿಡ್ತೀರಾ. ದಟ್ಸ್ ಎನ್ ಈಸಿ ಪ್ರೋಸೆಸ್, ಕಾಸ್ಟ್ ಎಫೆಕ್ಟಿವ್. ಅದೇ ನಾನ್ ಬಯೋಡಿಗ್ರೇಡಬಲ್ ನೀವು ರೀಸೈಕಲ್ ಮಾಡಬೇಕು, ರೀಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರೋಸೆಸ್ಗಳಾಗುತ್ತಾ. ದಟ್ ಕ್ಯಾನ್ ಬಿ ಅನ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ದಟ್ ಈಸ್ 1 ಪಾಯಿಂಟ್.
ಓಕೆನಾ. ಎಕ್ಸಾಂಪಲ್ಸ್ ಬರ್ಬಿಡಿ, ಬಯೋಡಿಗ್ರೇಡಬಲ್ ವೇಸ್ಟ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್, 3 ಪಾಯಿಂಟ್ಸ್ ಆಯಿತಾ, 3 ಮಾರ್ಕ್ಸ್. ಓಕೆನಾ. ಸೊ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ವೇಸ್ಟ್ಗಳನ್ನ ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಮೆಟಲ್ಸ್ಗಳು, ಪ್ಲಾಸ್ಟಿಕ್ಸ್ಗಳು, ಎಲೆಕ್ಟ್ರಾನಿಕ್ ವೇಸ್ಟ್ಗಳು ಏನಿದೆ ಇವೆಲ್ಲವುಗಳನ್ನ ಕೂಡ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಸರಿನಾ. ಸೊ ಆಲ್ಮೋಸ್ಟ್ ಒಂದು 30 ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಸಿನ್ಸ್ ಬಯಾಲಜಿಯಿಂದ ಕೇವಲ 3 ಚಾಪ್ಟರ್ಗಳು ಇರೋದ್ರಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಒಂದು ಆವ್ರೇಜ್ 30 ಮಾರ್ಕ್ಸ್ ವೇಟೇಜ್ ಅಂತ ಇಟ್ಕೊಂಡ್ರು ನಾವು ಓವರ್ ಆಲ್ ಪೇಪರ್ನಲ್ಲಿ, ಸೈನ್ಸ್ ಪೇಪರ್ನಲ್ಲಿ 10 ಮಾರ್ಕ್ಸ್ ಕೇಳ್ಬೋದಾ, ಅಥವಾ ಲೈಫ್ ಪ್ರೋಸೆಸ್ ಚಾಪ್ಟರ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ವೆಶನ್ಸ್ಗಳನ್ನ ಕೇಳ್ಬೋದು ಅವರು. ಯಾಕಂದರೆ ಲೈಫ್ ಪ್ರೋಸೆಸ್ ಇಸ್ ಅ ಬಿಗ್ ಚಾಪ್ಟರ್. ಸೊ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ಬೋದು. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನಲ್ಲಿ ಸ್ವಲ್ಪ ಕಡಿಮೆ, ಹಾಗೆ ಎನ್ವಿರಾನ್ಮೆಂಟ್ನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ. ಬಟ್ ಮಿನಿಮಮ್ ಒಂದು 5 to 8 ಮಾರ್ಕ್ಸ್ ಅಂತೂ ಬಂದೇ ಬರುತ್ತಾ. ಸೊ ಅದಕ್ಕೆ ನಿಮಗೆ ಈ ಕ್ವೆಶನ್ಸ್ಗಳು ಈಸಿ ಆಗುತ್ತೆ. ಸರಿನಾ. ಸೊ ನಿಮ್ಗೆ ಎಕ್ಸಾಮಿನೇಷನ್ ಬರೆದ ನಂತರ ನೀವು ನನಗೆ ಹೇಳಬೇಕು ಕ್ವೆಶನ್ಸ್ಗಳು ಬಂದಿತ್ವಾ, ಹೇಗೆ, ಈಸಿ ಆಯ್ತಾ, ಈಸಿ ಅನಿಸ್ತಾ ನಿಮಗೆ, ನೀವು ಕಲ್ತ್ರಾ ಅಂತ. ಸರಿನಾ. ಸೊ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿ ಆಗೋಣಪ್ಪ. ಯಾರಾದರೂ ಇದ್ದೀರಾ, ಎಲ್ಲ ಹೊರಟ್ಬಿಟ್ರಾ? ತುಂಬ ಅರ್ಜೆಂಟಲ್ಲಿ ಇದ್ದೀರೋ ನೀವು. ಎನಿವೇಸ್, ನೈಸ್. ಸೊ ಇಟ್ ವಾಸ್ ನೈಸ್ ಟಾಕಿಂಗ್. ಓಕೆನಾ. ಶಿವಲಿಂಗು, ಮಧು, ಆದಿತ್ಯ, ಅಕ್ಕು, ಅಭಿ ವ್ಲಾಗ್. ಸೊ ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಲಾಸ್ಟ್ ವೀಕ್ನಲ್ಲಿ ತುಂಬ ಜನ ಕೇಳಿದ್ರಿ ಅಂತ ನಾನು ಇಲ್ಲಿ ಆ ಕ್ವೆಶನ್ಸ್ಗಳನ್ನು, ಮಿಡ್ ಟರ್ಮ್ ಕ್ವೆಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾನು ನಿಮಗೆ ಪ್ರಾಕ್ಟೀಸ್ ಸೆಷನ್ ಮಾಡಿದ್ದೀನಿ. ಓಕೆನಾ. ಸೊ ಯಾರ್ಯಾರು ನೋಡಿಲ್ವೋ ಹೋಗಿ ಮತ್ತೆ ನೋಡಿಪ್ಪ. ಸರಿನಾ. ಸಿಗೋಣ, ಹಾಗೆ ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.